ನಮಸ್ಕಾರ ಸ್ವಾಗತ ನಿಮಗೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್. ನಿನ್ನೆ ಮಾಡಿರುವಂಥ ಈ ವಿಡಿಯೋದ ಮೇಲೆ ಭಾಳಷ್ಟು ನೀವು ಪ್ರೀತಿ ಕೊಟ್ಟಿರಿ. ಅದರೊಳಗೆ ಭಾಳಷ್ಟು ನಾವು ಕಲೀಲಿಕ್ಕೆ ಹೇಳಿದ್ದೆ. ಒಬ್ಬರಿಗಿಲ್ಲ, ಹೊಸಬರಿಗಿಲ್ಲ, ಹಳೆಬರಿಗಿಲ್ಲ, ಎಲ್ಲರಿಗೋಸ್ಕರ ಆ ವಿಡಿಯೋ ಮಾಡಿದ್ದೆ. ರೀಯೂಸ್ ಕಂಟೆಂಟ್ ಪ್ರಾಬ್ಲಮ್ ಹೇಗೆ ಬರುತ್ತೆ, ಆ ರೀಯೂಸ್ ಕಂಟೆಂಟ್ ಬಂದರೆ ಯಾವ ಥರ ನಾವು ಸಾಲ್ವ್ ಮಾಡಬೇಕಂತ ಆ ವಿಡಿಯೋದಲ್ಲಿ ಎಲ್ಲ ಕ್ಲಿಯರ್ ಕಟ್ಟಾಗಿ ಹೇಳಿನಿ. ಇನ್ನೂ ತನಕ ಆ ವಿಡಿಯೋ ನೀವು ನೋಡ್ಲಿಕ್ಕಂದ್ರೆ ಹೋಗಿ ನೋಡ್ರಿ. ಇವತ್ತಿನ ವಿಡಿಯೋ ಯಾಕಪ್ಪ, ಏನಪ್ಪ ಇವತ್ತಿನ ವಿಡಿಯೋ ವಿಶೇಷ ಏನಂದರೆ, ನಿನ್ನೆ ಈ ವಿಡಿಯೋ ಮಾಡಿದ್ನಲ್ಲ, ಆ ವಿಡಿಯೋಗೆ ನೂರಾರು ಇಲ್ಲಿ ಕಮೆಂಟನ್ನು ಇಲ್ಲಿ ಹಾಕಿದ್ದಾರೆ, ನೂರಾರು ಕಮೆಂಟನ್ನು ಇಲ್ಲಿ ಮಾಡಿದ್ದಾರೆ. ಅವ್ರದ್ದು ಎಲ್ಲರದು ಕಮೆಂಟ್ ನಾನು ಉತ್ತರ ಕೊಡಬೇಕಂತ ಮಾಡಿದ್ದೀನಿ. ಜನನುವಾದ ಮತ್ತು ಅದರದ ಉತ್ತರ ಇರುವಂಥ ಚಾನಲ್ ಕಮೆಂಟ್ದ ಉತ್ತರ ನಾನು ಇವತ್ತು ಕೊಡ್ತೀನಿ. ಎಲ್ಲರ ಹೆಸರು ಇವತ್ತು ಬರ್ತೈತಿ. ಎಲ್ಲರ ಚಾನಲ್ ಕೂಡ ಇಲ್ಲಿ ಚೆಕ್ ಮಾಡುವ ಪ್ರಯತ್ನ ಮಾಡ್ತೀನಿ. ಯಾರ್ಯಾರು ಏನೇನೋ ಆ ವಿಡಿಯೋ ತಮ್ಮ ಚಾನಲ್ದಲ್ಲಿ ಏನೇನೋ ಇಲ್ಲಿ ಮಿಸ್ಟೇಕ್ ಮಾಡ್ತಾ ಇದ್ದಾರೆ, ಅದರಿಂದ ಅವ್ರಿಗೆ ನಿಮಗೆ ಮುಂದೆ ಪ್ರಾಬ್ಲಮ್ ಏನಾಗ್ಬೋದು, ಅದಕ್ಕೆ ಹೇಗೆ ಸೊಲ್ಯೂಷನ್ ಮಾಡ್ಕೋಬೋದು ಅಂತ ನಿಮ್ಗೆ ಅದನ್ನು ಹೇಳ್ತೀನಿ. ಅದಕ್ಕೆ ವಿಡಿಯೋ ಲಾಸ್ಟಿನ ತನಕ ನೋಡ್ರಿ, ಸ್ಕಿಪ್ ಮಾಡಿ ನೋಡಬೇಡ್ರಿ. ಸ್ಕಿಪ್ ಮಾಡಿ ನೋಡಿದ್ರೆ ಏನಾಕೈತಿ, ಈಗ ಫಸ್ಟ್ ಯಾರ್ದಾದ್ರೂ ನಾನು ಕಮೆಂಟ್ ಪಿಕಪ್ ಮಾಡ್ತಿಲ್ಲ, ಆ ಕಮೆಂಟ್ನಾಗೂ ನಿಮಗೆ ಕಲೀಲಿಕ್ಕೆ ಸಿಗ್ತೈತಿಲ್ಲ. ಯಾಕಂದ್ರೆ ಇಲ್ಲಿ ಯೂಟ್ಯೂಬ್ ಕೋರ್ಸ್ ಅನ್ನೋದು ಒಂದು ಶಬ್ದ ಐತಿಲ್ಲ. ಈ ಯೂಟ್ಯೂಬ್ ಕೋರ್ಸ್ ಯೂಟ್ಯೂಬ್ ಮೇಲೆ ಹಿಂದಿ ಆಗಲಿ, ಇಂಗ್ಲೀಷ್ ಆಗಲಿ, ಕನ್ನಡದಲ್ಲಿ ಆಗಲಿ ನೂರಾರು ರೂಪಾಯಿ, ಸಾವಿರಾರು ರೂಪಾಯಿ ತಗೊಂಡು ಕಷ್ಟ ನಿಮಗೆ ಮಾಡ್ತಾರೆ. ಆದರೆ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ ಏನಿದೆಯಲ್ಲ, ನಿಮಗೆ ಫ್ರೀಯಾಗಿ ಯೂಟ್ಯೂಬ್ ಕೋರ್ಸ್ ಕೊಡ್ತಾ ಇದೆ. ಇಲ್ಲಿ ನಿಮಗೆ ಯೂಟ್ಯೂಬ್ ಮೇಲೆ ಹೇಗೆ ಕೆಲಸ ಮಾಡಬೇಕು, ಹೇಗೆ ಬೆಳಿಬೋದು, ಹೇಗೆ ನಾವು ಕ್ರಿಯೇಟರ್ ಆಗ್ಬೋದು ಅಂತ ಫ್ರೀ ಆಫ್ ಕಾಸ್ಟ್, ಏನೋ ₹1 ನಿಮ್ಮ ಜೇಬ್ಲಿಂದ ಖರ್ಚು ಮಾಡಲಾರ್ದೆ. ಅದಕ್ಕಾಗಿ ಈ ಚಾನಲ್ ಮೇಲೆ ನಾನು ತರ್ತಾ ಇದ್ದೀನಿ. ನೀವು ಕಲೀರಿ, ನೀವು ಕಲಿತು ಮುಂದೆ ಬೆಳೀರಿ. ನೀವು ಬೆಳೆದ್ರೆ ನನಗೆ ಸಂತೋಷ. ನೀವು ಎಲ್ಲಾದರೂ ಕೂತ್ಕೇಸಿ ಯಾವುದೇ ಮೂಲೆಯಲ್ಲಿ, ಯಾವುದೇ ಊರಲ್ಲಿ, ಯಾವುದೇ ಒಂದು ಹಳ್ಳಿಯಲ್ಲಿ ಕೂತ್ಕೇಸಿದ್ದ ನನ್ನ ಆ ದೇವರಲ್ಲಿ ನನಗೋಸ್ಕರ, ನನ್ನ ಮಕ್ಕಳಿಗೋಸ್ಕರ ಏನು ನೀವು ಪ್ರಾರ್ಥನೆ ಮಾಡ್ತಿರಲ್ಲ, ಇದರಿಂದ ಅದೇ ಒಂದು ದೊಡ್ಡ ನನಗೆ ಏನು ಉಪಹಾರ ಆತೀನಿ, ಅದು ಗಿಫ್ಟ್ ಆತೀನಿ ನಾನು. ಅದಕ್ಕಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಲಿಕ್ಕಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿರಿ. ಚಾನಲ್ ಮೇಲೆ ಹೊಸದಾಗಿದ್ದರೆ ದಯವಿಟ್ಟು ಒಂದು ಲೈಕ್ ಮಾಡಿರಿ ಮತ್ತು ಈ ವಿಡಿಯೋ ನಿಮ್ಮ ಗೆಳೆಯ ಜೊತೆ ಶೇರ್ ಮಾಡಿರಿ. ಅವರು ಯಾರ್ಯಾರು ಕ್ರಿಯೇಟರ್ ಅದಾರಂತ ನಿಮಗೆ ಕಲೀಲಿಕ್ಕೆ ಇವತ್ತು ಬಂದಿದ್ದೀನಿ, ಕಲಿಸ್ಲಿಕ್ಕೆ ಇವತ್ತು ಬಂದಿದ್ದೀನಿ. ಸೊ ಹೋಗೋಣ. ಇವತ್ತಿನ ಫಸ್ಟ್ ಕಮೆಂಟ್ ಯಾವುದಿದೆ ಅದು ನಾವು ಪಿಕಪ್ ಮಾಡೋಣ. ನಮ್ಮದು ಫಸ್ಟ್ ಕಮೆಂಟ್ ಇದೆ, ಇದು ಯಾರ್ದದು, ಶ್ರೀಶೈಲ್ ಕುಮಾರ್ ಹೊಸಮನಿ ಅಂತ ಇವ್ರದ್ದು ಒಂದು ಕಮೆಂಟ್ ಇದೆ. ಈ ಕಮೆಂಟ್ನಲ್ಲಿ ಏನು ಮಾಡಬೇಕು ಅವರು ಹೇಳಿದ್ದಾರೆ, ಅದ್ರದ್ದು ನಾನು ಕಮೆಂಟ್ ಪಿಕಪ್ ಮಾಡ್ತೀನಿ. ಅವ್ರು ಹೇಳಿದ್ದಾರೆ, ಸರ್ ಶಾರ್ಟ್ ವಿಡಿಯೋದಲ್ಲಿ ನಮ್ಮ ಫೋಟೋಗೆ ವಿಡಿಯೋ ಎಡಿಟಿಂಗ್ ಮಾಡಿದ್ದೇನೆ, ಅವುಗಳನ್ನು ಡಿಲೀಟ್ ಮಾಡಬೇಕಾ ಅಂತ ಕೇಳಿದ್ದಾರೆ. ಸೊ ಇವ್ರ ಚಾನಲ್ ಮೇಲೆ ಒಂದ್ಸಲ ಹೋಗೋಣ. ಜಾಸ್ತಿ ಟೈಮ್ ತಗೋಲ್ಲ, ಎಲ್ಲ ಕಮೆಂಟ್ಗೆ ಒಂದು 2-3 1 ನಿಮಿಷ 1.5 ನಿಮಿಷದಲ್ಲಿ ಆ ಎಲ್ಲ ಕಮೆಂಟ್ಗೆಲ್ಲ ಮುಗಿಸ್ತೀನಿ. ಸೊ ಇವ್ರ ಚಾನಲ್ ಮೇಲೆ ನಾವು ಕ್ಲಿಕ್ ಮಾಡಿ ಇವ್ರ ಚಾನಲ್ಗೆ ನಾವು ಹೋಗೋಣ. ಇವ್ರ ಚಾನಲ್ಗೆ ಹೋದ್ಮೇಲೆ ಇವ್ರ ಚಾನಲ್ನಲ್ಲಿ ಇವ್ರು ಏನೇನು ಮಾಡಿದ್ದಾರೆ ಅದನ್ನು ನೋಡೋಣ. 30 ಸಬ್ಸ್ಕ್ರೈಬ್ ಅದಾವೆ ಇವ್ರ ಚಾನಲ್ ಮೇಲೆ. ಚಾನಲ್ ಮೇಲೆ ಸಬ್ಸ್ಕ್ರೈಬ್ ಅದಾವ. ಮತ್ತು ಶಶಿಕುಮಾರ್ ಟೆಕ್ ಅಂತ ಇವ್ರ ಚಾನಲ್ ಹೆಸರಿದೆ. ಇವರು ಶಶಿಕುಮಾರ್ ಟೆಕ್ ಅಂತ ಹೆಸರು ಇಟ್ಕೊಂಡು ಏನು ಕೆಲಸ ಮಾಡ್ತಾ ಇದ್ದಾರೆ ಅದನ್ನು ನೋಡೋಣ. ವಿಡಿಯೋಸ್ನಲ್ಲಿ ಹೋಗ್ತೀನಿ. 38 ವಿಡಿಯೋಸ್ಗಳು ಹಾಕಿದ್ದಾರೆ. ಮತ್ತು ಜಿಮೇಲ್ ಐ ಡಿ ಏನೇನೋ ಅವರು ಏನೋ ಕಲಿಸ್ತಾ ಇದ್ದಾರೆ. ಯೂಟ್ಯೂಬ್ ಬಗ್ಗೆ ಆಗಲಿ, ಜಿಮೇಲ್ ಐ ಡಿ ಬಗ್ಗೆ ಆಗಲಿ, ಹೇಮ್ ಸ್ಟಾರ್ ಕಾಂಪ್ಯಾಕ್ಟ್ ಬಗ್ಗೆ ಆಗಲಿ ಕಲಿಸ್ತಾ ಇದ್ದಾರೆ. ಮತ್ತು ಇದು ಓಕೆ, ಕಲಿಸ್ತಾ ಇದ್ದಾರೆ ಅಂತ ನೋ ಪ್ರಾಬ್ಲಮ್. ಇಂಥ ಟೆಕ್ ವಿಡಿಯೋ ಮಾಡಿದರೆ ನೋ ಪ್ರಾಬ್ಲಮ್. ಮಾನಿಟೈಸ್ನಲ್ಲಿ ಯಾವುದೇ ಪ್ರಾಬ್ಲಮ್ ಆಗೋದಿಲ್ಲ. ಫಸ್ಟ್ ವಿಡಿಯೋ ಹಚ್ಚೆ ನೋಡೋಣ. ಮತ್ತು ಪಾಪ್ಯುಲರ್ ವಿಡಿಯೋ ಎಷ್ಟಿದೆ, 465 ವಿಡಿಯೋ ಇದೆ. ಮತ್ತು ಫಸ್ಟ್ ವಿಡಿಯೋ ಕ್ಲಿಕ್ ಮಾಡೋಣ. ನಮಸ್ಕಾರ. ಏನಪ್ಪ ಅಂದರೆ, ನೀವು ಮೊಬೈಲನ್ನು ಯಾವ ರೀತಿ ಕ್ರಿಯೇಟ್ ಮಾಡೋದು ನಾವು ಅಂತ ನಿಮಗೆ ತಿಳಿಸ್ತೀನಿ. ಓಕೆ, ಕೆಲವರಿಗೆ ಗೊತ್ತಿರುತ್ತೆ, ಕೆಲವರಿಗೆ ಗೊತ್ತಿರುತ್ತೆ. ಮತ್ತು ಇವರು ತಮ್ಮ ಫೋಟೋನು ಯೂಸ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಏನಿದು? ಓಕೆ, ಮ್ಯೂಸಿಕ್ ನೋಡ್ರಿ. ಶಶಿಕುಮಾರ್ ಅವರೇ, ನೀವು ನಿಮ್ಮ ವಿಡಿಯೋದಲ್ಲಿ ಚೆನ್ನಾಗಿ ಕೆಲಸ ಮಾಡ್ತಾ ಇದ್ದೀರಾ. ಲಾಂಗ್ ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋನು ಕೂಡ ನಿಮ್ಮ ವಾಯ್ಸನ್ನು ಯೂಸ್ ಮಾಡಿರಿ, ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ಮ್ಯೂಸಿಕನ್ನು ಯೂಸ್ ಮಾಡಿದರೆ ನಿಮಗೆ ಕ್ಲೇಮ್ ಬರ್ತೈತಿ. ಅಕಸ್ಮಾತ್ ಕ್ಲೇಮ್ಲಿಂದು ನಿಮ್ಮ ದುಡ್ಡು ಕ್ಲೇಮ್ ಒಂದ ಮ್ಯೂಸಿಕ್ ಪದೇ ಒಂದು ಬೇರೆ ಶಾರ್ಟ್ನಾಗ ಯೂಸ್ ಮಾಡೋದ್ರಿಂದ ನಿಮಗೆ ರಿಪೀಟೆಡ್ ಕಾಂಟೆಂಟ್ದ ಒಂದು ಪ್ರಾಬ್ಲಮ್ ಬರ್ತೈತಿ. ಒಂದ ಫೋಟೋ ಪದೇ ಬೇರೆ ಶಾರ್ಟ್ನಾಗ ಯೂಸ್ ಮಾಡೋದ್ರಿಂದ ನಿಮಗೆ ರಿಪೀಟೆಡ್ ಕಾಂಟೆಂಟ್ ಬರ್ತೈತಿ, ರೀಯೂಸ್ ಕಾಂಟೆಂಟು ಬರ್ತೈತಿ. ಮತ್ತು ನಿಮಗೆ ಮ್ಯೂಸಿಕ್ ಯೂಸ್ ಮಾಡಿ ಈ ಚಾನಲ್ ಮೇಲೆ ನೀವು ಟೆಕ್ ಕ್ಯಾಟಗರಿಯ ಒಂದು ಚಾನಲ್ ಇದೆ. ಈ ಚಾನಲ್ ಮೇಲೆ ನೀವು ಒಂದು ಕ್ಯಾಟಗರಿ ಇಟ್ಕೊಂಡು ಕೆಲಸ ಮಾಡಿರಿ. ಶಾರ್ಟ್ನಲ್ಲಿ ಮ್ಯೂಸಿಕ್ ಹಾಕೋದು, ಲಾಂಗ್ ವಿಡಿಯೋದಲ್ಲಿ ಜನರಿಗೆ ಜಿಮೇಲ್ ಐ ಡಿ, ಯೂಟ್ಯೂಬ್ ಬಗ್ಗೆ ಆಗಲಿ, ಹೇಮ್ ಸ್ಟಾರ್ ಬಗ್ಗೆ ಆಗಲಿ, ಯಾವುದೇ ಒಂದು ಟೆಕ್ ಕ್ಯಾಟಗರಿ ಕಲಿಸುವ ಪ್ರಯತ್ನ ಮಾಡಿದರೆ ನಿಮ್ಮ ಚಾನಲ್ ದ ಆಡಿಯನ್ಸ್ ಏನಾಗ್ತಾರ ಗೊತ್ತಂದ್ರಿ, ಇದು
ಡಿವೈಡೆಡ್ ಆಗ್ತಾರೆ, ಅವ್ರಿಗೆ ಡಿಮೋಟಿವೇಟ್ ಆಗ್ತಾರೆ, ಮತ್ತು ಅವರು ಅವ್ರಿಗೆ ಏನೋ ಒಂದು ಮೈಂಡಿಗೆ ಒಂದು ಟಾರ್ಚರ್ ಕಟ್ಟಂಗೆ ಆಕೈತಿ. ಒಂದು ಕ್ಯಾಟಗರಿ ಒಂದು ಲೈನ್ ಒಂದು ರೂಟ್ ಹಿಡ್ಕೊಂಡು ಹೋಗ್ರಿ, ನಿಮ್ಮ ಚಾನಲ್ ಆಕೈತಿ. ಮತ್ತು ಮ್ಯೂಸಿಕ್ ಯೂಸ್ ಮಾಡಬೇಡ್ರಿ ಶಾರ್ಟ್ನಾಗ. ಮ್ಯೂಸಿಕ್ ಯೂಸ್ ಮಾಡೋದು ಹೇಗೆ ಮತ್ತು ಯಾವ ಥರ ಮ್ಯೂಸಿಕ್ ಯೂಸ್ ಮಾಡಬೇಕು ಅನ್ನೋದು ಈ ವಿಡಿಯೋದ ಲಾಸ್ಟ್ನಲ್ಲಿ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನಾನು ನೋಡ್ರಿ. ಸೊ ನಿಮ್ಮದು ಕ್ವಶನ್ ಆನ್ಸರ್ ಇದು ಐತಿ. ಮತ್ತು ಇನ್ನೊಂದು ಕಮೆಂಟ್ ನಾವು ಪಿಕಪ್ ಮಾಡೋಣ. ಗುಡ್ ಇನ್ಫಾರ್ಮೇಷನ್ ಸರ್, ನಂದು ಯೂಟ್ಯೂಬ್ ಚಾನಲ್ ಇದೆ, ನನಗೆ ವಿಡಿಯೋ ಹೆಲ್ಪ್ ಆಯಿತು ಅಂತ ಇವರು ನನಗೆ ಹೇಳ್ತಾ ಇದ್ದಾರೆ. ಯಾರು? ಬಬಿತಾ ಅವರು ಹೇಳ್ತಾ ಇದ್ದಾರೆ ಅವರಿಗೆ ಹೆಲ್ಪ್ ಆಗಿತ್ತು ಅಂತ. ನಿನ್ನೆ ವಿಡಿಯೋ ಮಾಡಿದಂಥ ವಿಡಿಯೋ ಅವರಿಗೆ ಭಾಳಷ್ಟು ಹೆಲ್ಪ್ ಆಗಿದೆ ಅಂತ. ಥ್ಯಾಂಕ್ ಯು, ತುಂಬ ಧನ್ಯವಾದಗಳು. ನನ್ನಿಂದ ದೋಷ ಗಿಂಡೆ ಅಂತವರು ಬರೆದಿದ್ದಾರೆ. ಭಾಷಾಗಾನ್ ಸರ್, ನಿಮಗೆ ಅಭಿನಂದನೆಗಳು. ನಿಮ್ಮಂಥ ನಿಸ್ವಾರ್ಥ ಸೇವೆ ಸಲ್ಲಿಸುತ್ತಿರುವ ನಿಮಗೆ ನನ್ನ ಹೃದಯಪೂರ್ವಕ ಅಭಿನಂದನೆಗಳು. ನಿಮಗೂ ಕೂಡ ಅಭಿನಂದನೆಗಳು ಸರ್. ನಮ್ಮಿಂದ ನಿಮಗೆ ಲಾಭ ಸಿಕ್ಕೈತಿ, ನಿಮಗೆ ಒಂದು ಸ್ವಲ್ಪ ಏನಾದರೂ ಮೋಟಿವೇಶನ್ ಸಿಗ್ಲಾಗತ್ತೈತಿ. ಮತ್ತು ನಿಮ್ಮ ಯೂಟ್ಯೂಬ್ ಜರ್ನಿ ಒಳಗೆ ನಮ್ಮ ವಿಡಿಯೋಗಳು ಏನಾದರೂ ದಾರಿದೀಪವಾಗಿ ನಿಮಗೆ ಒಂದು ಸ್ವಲ್ಪ ಹೆಲ್ಪ್ ಮಾಡ್ತಾವಂದರೆ ನನಗಂತರೂ ಭಾಳ ಖುಷಿ ಆಕೈತಿ. ಥ್ಯಾಂಕ್ ಯು ವೆರಿ ಮಚ್. ಮತ್ತು ಇಲ್ಲಿ ಇನ್ನೊಬ್ಬರು ಕಮೆಂಟ್ ಬರೀತಾರೆ, ಏನಪ್ಪ ಅಂದರೆ ಸೂಪರ್ ಸಜೆಷನ್ಸ್ ವಿಡಿಯೋ ಸರ್, ವೆರಿ ಯೂಸ್ಫುಲ್, ಥ್ಯಾಂಕ್ ಯು. ಮತ್ತು ನಮ್ಮದು ಎಜುಕೇಷನಲ್ ಆ್ಯಂಡ್ ಪ್ಲೇಸ್ ವ್ಯೂ ಚಾನಲ್ ಇದೆ, ಬಟ್ ವ್ಯೂಸ್ ತುಂಬ ಕಡಿಮೆ ಬರ್ತಾ ಇವೆ, ಹೇಗೆ ಇಂಪ್ರೂವ್ ಮಾಡೋದು ತಿಳಿಸಿ ಸರ್ ಪ್ಲೀಸ್ ಅಂತ ಹೇಳ್ತಾ ಇದ್ದಾರೆ. ಇವ್ರ ಚಾನಲ್ ಕವಿತಾ ಪ್ರಹ್ಲಾದ್ ಅಂತ. ಕವಿತಾ ಪ್ರಹ್ಲಾದ್ ಅವ್ರ ಚಾನಲ್ಗೆ ನಾವು ಕ್ಲಿಕ್ ಮಾಡೋಣ. ಕವಿತಾ ಪ್ರಹ್ಲಾದ್ ಅವ್ರ ಚಾನಲ್ಗೆ ನಾನು ಕ್ಲಿಕ್ ಮಾಡಿದೆ. ಇವ್ರ ಚಾನಲ್ಗೆ ನಾವು ಬಂದೇವಿ. ಈ ಚಾನಲ್ ಕೂಡ ನೀವು ಸಬ್ಸ್ಕ್ರೈಬ್ ಮಾಡಿದ್ರೆ ದಯವಿಟ್ಟು ನಾ ಯಾರ್ಯಾರು ಇಲ್ಲಿ ಕಮೆಂಟನ್ನು ಓಪನ್ ಮಾಡ್ತಿರಲ್ಲ, ಒಬ್ಬರಿಗೊಬ್ಬರು ಏನು ಮಾಡಿರಿ, ಸಪೋರ್ಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ. ಅವರು ವಿಡಿಯೋ ಹೋಗಿ ನೀವು ನೋಡಿರಿ, ನಿಮ್ಮ ವಿಡಿಯೋ ಅವರು ನೋಡ್ತಾರೆ. ಇದರಿಂದ ಏನಾಕೈತಿ, ಒಂದು ಕಮ್ಯುನಿಟಿ ಬಿಲ್ಡ್ ಆಕೈತಿ, ಒಂದು ಫ್ಯಾಮಿಲಿ ಬಿಲ್ಡ್ ಆಕೈತಿ, ಒಂದು ಪ್ರೀತಿಯ ಸಂಬಂಧ ಹುಟ್ಕೋತೈತಿ. ಈ ಸಂಬಂಧ ಯಾಕಂದರೆ ಈಗಿನ ಕಾಲದಲ್ಲಿ ಪ್ರೀತಿಯ ಸಂಬಂಧಗಳು ಭಾಳ ಮುಖ್ಯ. ಯಾಕಂದರೆ ಯಾವ್ಯಾವ ಒಂದು ಇದು ಸಮಾಜದಲ್ಲಿ ಕೆಟ್ಟ ಇದರ ದೃಷ್ಟಿಯಿಂದ ಭಾಳಷ್ಟು ನಾವು ಎಲ್ಲ ನಮ್ಮ ಸಂಬಂಧಗಳು ನಾವು ಕಳ್ಕೊಳಕತ್ತೀವಿ. ಅದಕ್ಕಾಗಿ ಒಬ್ರಿಗೊಬ್ಬರು ಈ ಯೂಟ್ಯೂಬ್ ಮುಖಾಂತರವೇ ಆಗಲಿ ಸಂಬಂಧ ಬೆಳೆಸ್ಕೋರಿ, ಪ್ರೀತಿ ಬೆಳೆಸ್ಕೋರಿ, ಏನೈತೆ ಗೆಳತನ ಬೆಳೆಸ್ಕೊಂಡು ನಿಮ್ಮ ಜೀವನವನ್ನು ಸರಳ ಮಾಡ್ಕೋರಿ. ಕವಿತಾ ಪ್ರಹ್ಲಾದ್ ಅವರದ್ದು ಚಾನಲ್, ಅವರು ಏನು ಬರೆದಿದ್ದಾರೆ ಅದು ನೋಡೋಣ. ಕಾಗಿನಲ್ಲೇ ಕವನ, ಏನಿದೆ ಸೌಂಡ ಇಲ್ಲ, ಓಕೆ ನೋ ಪ್ರಾಬ್ಲಮ್. ಸೌಂಡ್ ಇವ್ರು ಎಷ್ಟು ವಿಡಿಯೋ ಹಾಕಿದ್ದಾರೆ? 367 ವಿಡಿಯೋ ಹಾಕಿದ್ದಾರೆ. ಇವ್ರ ವಿಡಿಯೋದಲ್ಲಿ ಹೋಗಿ ನೋಡ್ತೀನಿ ಪಾಪ್ಯುಲರ್ ವಿಡಿಯೋ ಯಾವುದಿದೆ ಅಂತ. ಯಾಕಂದ್ರೆ ನಾನು ಯೂಟ್ಯೂಬ್ಗೆ ಪಾಪ್ಯುಲರ್ ವಿಡಿಯೋ ಯಾವುದು ವಿಡಿಯೋದ ಮೇಲೆ ಜಾಸ್ತಿ ವ್ಯೂಸ್ ಬಂದಿದೆ ಅದು ಮೊದಲು ನಾನು ಚೆಕ್ ಮಾಡವ. ಯಾಕಂದ್ರೆ ನಿಮ್ಮ ಯೂಟ್ಯೂಬ್ನು ಕೂಡ ನಾಳೆ ನೀವು ಮೋನಿಟೈಸ್ ಕಳಿಸಿದ ಮೇಲೆ ಯೂಟ್ಯೂಬ್ನು ಕೂಡ ಇದೇ ಥರ ಚೆಕ್ ಮಾಡ್ತಾರೆ. ಓಕೆ, ನಾವು ಇದು ಒಂದು ಸ್ವಲ್ಪ ಆ್ಯಡ್ ಬರ್ತಾ ಇದೆ, ನೋಡೋಣ. ಓಕೆ, ವಾಯ್ಸ್ ಓವರ್ ಚಾನಲ್ ಇದೆ ಇವ್ರದ್ದು. ವಾಯ್ಸ್ ಓವರ್ ಚಾನಲ್ ಇದೆ. ಬಹುಶಃ ಇವರು ಒಂದು ಟೀಚರ್ ಇರಬಹುದು. ಟೀಚರ್ಲಿಂದ, ಯಾಕಂದರೆ ಟೀಚರ್ ಅವ್ರಿಗೆ ನಾವು ಅಭಿನಂದನೆ ಹೇಳ್ತೀವಿ. ಇವರು ಟೀಚರ್ ಅದಾರೆ, ಮಕ್ಕಳಿಗೆ ಕಳಿಸ್ತಾರೆ. ಯೂಟ್ಯೂಬ್ ವಿಡಿಯೋ ಮುಖಾಂತರ ಅವರು ಎಜುಕೇಟ್ ಮಾಡ್ತಾ ಇದ್ದಾರೆ. ಮತ್ತು ಶಾರ್ಟ್ ವಿಡಿಯೋದಲ್ಲಿ ಏನು ಮಾಡ್ಯಾರ ನೋಡೋಣ. ಶಾರ್ಟ್ ವಿಡಿಯೋದಲ್ಲಿ 99.99% ಶಾರ್ಟ್ ವಿಡಿಯೋದಲ್ಲೇ ತಪ್ಪು ಮಾಡ್ತಾರೆ. ಚಾನಲ್ ಮೋನಿಟೈಸ್ ಮಾಡೋಕ್ಕಿಂತ ಮೊದಲು ಅದರಲ್ಲಿ ಏನು ಮಾಡ್ತಾರೆ, ವಿಡಿಯೋಸ್ ಎಲ್ಲ ನಿಮ್ಮದೇ ಇರ್ತಾವೆ, ಆದರೆ ಅಲ್ಲಿ ಮ್ಯೂಸಿಕನ್ನು ಯೂಸ್ ಮಾಡಿಬಿಡ್ತಾರೆ. ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ಮ್ಯೂಸಿಕ್ ಯೂಸ್ ಮಾಡ್ಲಿಕ್ಕಂದ್ರೂ ಅಕ್ಕಪಕ್ಕದಲ್ಲಿ ಏನು ಬರ್ಲಾತದ್ದು ವಾಯ್ಸ್ ಗೀಸ್ ಅದೇ ಇರಲಿ, ಬೇಕಾದ್ರೆ ಹಂಗೆ ಅಪ್ಲೋಡ್ ಮಾಡಿ ನಡೀತೈತಿ. ಮ್ಯೂಸಿಕನ್ನು ಯೂಸ್ ಮಾಡ್ಕೇಸಿಂದ ಚಾನಲ್ ಎಲ್ಲ ಹದಿಯಟ್ಟು ಹೋಗ್ತೈತಿ. ಅದಕ್ಕೆ ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ನಾನು 100% ಹೇಳ್ತೀನಿ, ಇವ್ರು ಮ್ಯೂಸಿಕನ್ನು ಯೂಸ್ ಮಾಡ್ತಾರೆ. ಪಾಪ್ಯುಲರ್ ಶಾರ್ಟ್ನಾಗ ಹೋಗೋಣ. 6900. ಓಕೆ, ಇದು ಮ್ಯೂಸಿಕ್ ನೋಡಿದ್ರಲ್ಲ, ಮ್ಯೂಸಿಕ್ ನೋಡಿದ್ರಲ್ಲ. ಮ್ಯೂಸಿಕ್ ಯೂಸ್ ಮಾಡಬೇಡ್ರಿಪ್ಪ. ಯಾಕೆ ಮ್ಯೂಸಿಕ್? ಯಾಕಂದ್ರೆ ನಿಮ್ಮ ವಿಡಿಯೋ ಯಾವುದೇ ಒಂದು ಹಾಡಾಗಲಿ, ಸಿನಿಮಾದ ಹಾಡಾಗಲಿ ನಿಮಗೆ ಭಾಳ ಇಷ್ಟ ಇದೆ, ಓಕೆ, ನೋ ಪ್ರಾಬ್ಲಮ್. ನಿಮಗೆ ಭಾಳ ಇಷ್ಟ ಇದೆ ನಿಮ್ಮ ವಿಡಿಯೋದ ಮೇಲೆ. ನಿಮಗೆ ಯೂಟ್ಯೂಬ್ಲಿಂದ ದುಡ್ಡು ಅರ್ನಿಂಗ್ ಮಾಡೋದು ಬೇಡ. ದುಡ್ಡು ಅರ್ನಿಂಗ್ ಮಾಡೋದು ನನಗೆ ಬೇಡ ಅಂದರೆ ಬೇಕಾದಂಗೆ ಎಲ್ಲ ಚಾನಲ್ದ ವಿಡಿಯೋಸ್ಗಳನ್ನು, ಎಲ್ಲ ಚಾನಲ್ದ ಹಾಡುಗಳನ್ನು ಡೌನ್ಲೋಡ್ ಮಾಡಿ ನಿಮ್ಮ ವಿಡಿಯೋನಾಗ ಬಿಂದಾಸ್ ಯೂಸ್ ಮಾಡಿರಿ. ನನಗೇನು ಅಭ್ಯಂತರ ಇಲ್ಲ. ಯೂಟ್ಯೂಬ್ ಮೇಲೆ ಏನಾದರೂ ನೀವು ಒಂದು ಫ್ಯಾನ್ ಬಿಲ್ಡ್ ಮಾಡಿ, ಏನಾದರೂ ಒಂದು ಯೂಟ್ಯೂಬ್ ಕ್ರಿಯೇಟರ್ ಆಗಬೇಕಾದ್ರೆ ಮ್ಯೂಸಿಕನ್ನು ಯೂಸ್ ಮಾಡಿರಿ. ಮ್ಯೂಸಿಕನ್ನು ಯೂಸ್ ಮಾಡಿದರೆ ಭಾಳ ಪ್ರಾಬ್ಲಮ್ ಆಕೈತಿ. ಮ್ಯೂಸಿಕನ್ನು ಯೂಸ್ ಮಾಡಿದರೆ ಏನಾಕೈತಿ ಅನ್ನೋದು ಲಾಸ್ಟಿಗೆ ಹೇಳ್ತೀನಿ. ಅದಕ್ಕಾಗಿ ವಿಡಿಯೋ ಲಾಸ್ಟ್ ಅಂತ ನಾನು ನೋಡಿರಿ. ಇವ್ರದ್ದಾಯಿತು ಅಮ್ಮ, ಎಲ್ಲ ನೀವು ಚಲೋ ಮಾಡ್ತಾಯಿದ್ರ, ಆದರೆ ನೀವು ಯೂಟ್ಯೂಬ್ದ ಕಮ್ಯುನಿಟಿ ಗೈಡ್ಲೈನ್ ಪ್ರಕಾರ ನೀವು ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ.
ನಿಮ್ಮ ಸ್ವಂತ ಕಂಟೆಂಟ್ ಅದ, ಸ್ವಂತ ಕಂಟೆಂಟ್ ಮೇಲೆ ವಾಯ್ಸ್ ಮತ್ತು ಫೇಸ್ ತೋರಿಸಿ ಏನು ಕಂಟೆಂಟ್ ಮಾಡ್ತಿರಲ್ಲ ಅದಕ್ಕೆ ಯೂಟ್ಯೂಬ್ ಭಾಳ ಅಂದ್ರೆ ಭಾಳ ಬೂಸ್ಟ್ನು ಮಾಡ್ತಾನೆ. ಆ ಅಂಥ ಕ್ರಿಯೇಟರ್ದ ಯೂಟ್ಯೂಬ್ದ ನೆದರದಲ್ಲಿ, ಯೂಟ್ಯೂಬ್ದ ಕಣ್ಣಲ್ಲಿ, ಯೂಟ್ಯೂಬ್ದ ಅಲ್ಗೊರಿದಮ್ನಲ್ಲಿ ತುಂಬ ಉಚ್ಚ ಸ್ಥಾನದ ಒಂದು ಬೆಲೆ ಇದೆ. ಅದಕ್ಕಾಗಿ ಹೇಳೋದು ಯೂಟ್ಯೂಬ್ದಲ್ಲಿ ಯಾವುದೇ ಕಾಪಿರೈಟದ ಇದು ಜಂಜಟ್ ಬರಬಾರ್ದಂದ್ರೆ ನೀವು ಫೇಸ್ ಚಾನಲ್ ಮತ್ತು ವಾಯ್ಸ್ ಚಾನಲ್ ಮಾಡಿರಿ. ಮತ್ತು ಇನ್ನೊಂದು ವೆರಿ ಯೂಸ್ಫುಲ್, ಇದು ಆಯಿತು ಭಾಳಷ್ಟು ಕಮೆಂಟ್ ಮಾಡಿದ್ದಾರೆ, ನನಗೆ ಭಾಳಷ್ಟು ಹೊಗಳಿಕೆ ಮಾಡಿದ್ದಾರೆ. ಓಕೆ ಆಗುತ್ತಾ ನೋಡಿ. ಇವರು ಹೇಳಿದ್ದಾರೆ ರಾಕಿ 2024 ಅಂತ ಹೇಳಿದ್ದಾರೆ. ಸರ್ ನನ್ನ ಚಾನಲ್ ಮಾನಿಟೈಸ್ ಆಗುತ್ತಾ ಎಲ್ಲೋ ಅಂತ ಹೇಳ್ರಿ ನೋಡ್ರಿ ಅಂತ ಹೇಳ್ಯಾರ. ಇವ್ರ ಚಾನಲ್ ಕೂಡ ಚೆಕ್ ಮಾಡೋಣ. ರಾಕಿ ಅವರಿಗೆ ಓಕೆ, ಇಲ್ಲಿ ಅವ್ರ ಚಾನಲ್ ಮೇಲೆ ಕ್ಲಿಕ್ ಮಾಡ್ತೀನಿ. ರಾಕಿ ಬ್ರೋ ಅಂತ ಚಾನಲ್ ಇದೆ ಇವ್ರದ್ದು. ರಾಕಿ ಬ್ರೋಗೆ ನಾನು ಕ್ಲಿಕ್ ಮಾಡಿ ಇವರು 8 ವಿಡಿಯೋ ಹಾಕಿದ್ದಾರೆ, 111 ಸಬ್ಸ್ಕ್ರೈಬ್ ಕೂಡ ಆಗಿದ್ದಾವೆ. ಮತ್ತು ಇವರು ಫಸ್ಟ್ ವಿಡಿಯೋದಲ್ಲಿ ಏನಿದೆ ನೋಡೋಣ. 10 ದಿನ ಹಿಂದೆ ಇವರು ಹಾಕಿದ್ದಾರೆ, ಮತ್ತು 3 ತಿಂಗಳ ಹಿಂದೆ ಹಾಕಿದ್ದಾರೆ, 4 ತಿಂಗಳ ಹಿಂದೆ, 5 ತಿಂಗಳ ಹಿಂದೆ, ಮತ್ತು 6 ತಿಂಗಳ ಹಿಂದೆ, 6 ತಿಂಗಳ ಹಿಂದೆ. ಒಟ್ಟು 6 ವಿಡಿಯೋ ಇಲ್ಲಿ ಅದ್ಯಾವ. ಶಾರ್ಟ್ ವಿಡಿಯೋದಲ್ಲಿ ಏನು ಹಾಕ್ಯಾರ ಇವರು? ಶಾರ್ಟ್ ವಿಡಿಯೋದಲ್ಲಿ 2 ವಿಡಿಯೋ ದೇವಸ್ಥಾನದ ಯಾವುದೇ ಒಂದು ದೇವರದ ವಿಡಿಯೋ ಹಾಕ್ಯಾರ. ಓಕೆ, ನೋ ಪ್ರಾಬ್ಲಮ್. ನೋಡಿರಿ, ನಿಮ್ಮ ಚಾನಲ್ ಮಾನಿಟೈಸ್ ಆಕೈತೋ ಇಲ್ಲೋ ಅದು ಮೊದಲು ಚೆಕ್ ಮಾಡೋಣ. ಇಲ್ಲಿ ಕ್ಲಿಕ್ ಮಾಡ್ತೀನಿ, ಇಲ್ಲಿ ಚೆಕ್ ಮಾಡೋಣ. ಫೈರ್ ಬೋಲ್ಟ್ ಓಕೆ, ವಾಯ್ಸ್ ಓವರ್ ಚಾನಲ್ ಇದೆ. ವಾಯ್ಸ್ ಫೇಸ್ ಎಲ್ಲ ತೋರಿಸ್ತಾ ಇದ್ದಾರೆ. ಸೆಕೆಂಡು ಓಕೆ, ಬೆಸ್ಟ್ ಅಪ್ಲೋಡ್. ಓಕೆ ಓಕೆ, ಶಾರ್ಟ್ನಲ್ಲಿ ನೋ ಮ್ಯೂಸಿಕ್ ಇದ್ರೆ ನನಗೆ ಭಾಳ ಇದು. ಓಕೆ, ಮ್ಯೂಸಿಕ್ ಇರುವಂಥ ನೋಡಿರಿ. ರಾಕಿ ಪ್ರೋ, ನೀವು ಮ್ಯೂಸಿಕ್ ಇರುವಂಥ ಆ ಶಾರ್ಟನ್ನು ಡಿಲೀಟ್ ಮಾಡಿರಿ. ನೀವು ಫೇಸ್ ತೋರಿಸಿ ಏನು ನಿಮ್ಮ ವಾಯ್ಸ್ ಅಟ್ರಾಕ್ಟ್ ಮಾಡಿ ನೀವು ನಿಜವಾದ ಒಂದು ಕಂಟೆಂಟನ್ನು ಮಾಡ್ತಾಯಿದ್ದೀರ, ಮಾಹಿತಿಯನ್ನು ಕೊಡ್ತಾಯಿದ್ದೀರ. ಟೆಕ್ ಚಾನಲ್ ಕೂಡ ಇದೆ, ಇದು ಕಂಟಿನ್ಯೂ ಮಾಡಿರಿ. ಮತ್ತು 10 ದಿನ, 20 ದಿನ, 1 ತಿಂಗಳು, 3 ತಿಂಗಳಿಗೆ ಒಂದು ಸಲ ವಿಡಿಯೋ ಮಾಡಬೇಡ್ರಿ. ಕಂಟಿನ್ಯೂ ಆಗಿ ಯೂಟ್ಯೂಬ್ ಮೇಲೆ ಒಂದು ಜರ್ನಿ ನಿಮ್ಮದು ಸಕ್ಸಸ್ಫುಲ್ ಮಾಡಬೇಕಾದ್ರೆ ನೀವು ಕಂಟಿನ್ಯೂ ಡೈಲಿ ಒಂದು ವಿಡಿಯೋ ಇಲ್ಲಿ ಮಾಡಿರಿ. ಈಗ ಸಂಜೆ ತನಕ ನಾನು ಬೇರೆ ಚಾನಲ್ ಮೇಲೆ ಕೆಲಸ ಮಾಡಿ ರಾತ್ರಿ 10 ಗಂಟೆಗೆ 9 ಗಂಟೆಗೆ ನಾನು ವಿಡಿಯೋ ಡೈಲಿ ತರ್ತಾ ಇದ್ದೀನಿ ಈ ಚಾನಲ್ ಮೇಲೆ. ಯಾಕಂದರೆ ನಾನು ಮುಂಜಾನೆ ಹಾಕಿ ನೋಡಿದೆ, ಮಧ್ಯಾಹ್ನಕ್ಕೆ ಹಾಕಿ ನೋಡಿದೆ, ಸಾಯಂಕಾಲ 5 ಗಂಟೆಗೆ ಹಾಕಿ ನೋಡಿದೆ. ನಮ್ಮ ಎಲ್ಲ ಯೂಟ್ಯೂಬ್ ಕ್ರಿಯೇಟರ್ಸ್ಗಳು, ನನ್ನ ಚಾನಲ್ದ ಸಬ್ಸ್ಕ್ರೈಬ್ಗಳು, ಈ ಜವಾರಿ ಕ್ರಿಯೇಟರ್ ಗಾಡಿ ಯೂಟ್ಯೂಬ್ ಚಾನಲ್ದ ಸಬ್ಸ್ಕ್ರೈಬ್ಗಳು ಎಲ್ಲರೂ ಬ್ಯುಸಿ ಇರ್ತಾರಂತ ನಾನು ಏನು ಮಾಡ್ತೀನಿ, ಎಲ್ಲರಿಗೂ ಉಪಯೋಗ ಆಗಲಿ ಅಂತ ರಾತ್ರಿ 9:30, 10 ಗಂಟೆಗೆ ನಾನು ವಿಡಿಯೋ ಮಾಡಾಕ್ತೀನಿ. ಯಾಕಂದರೆ ಅವ್ರು ದಿನನಿತ್ಯ ದಿನ ಕೆಲಸ ಮಾಡಿ ಮುಗಿದ ಊಟ ಗೀಟ ಮಾಡಿ ಅಡಿಗೆ ಮಾಡಿ ಎಲ್ಲ ಮಲಗು ಟೈಮ್ನಾಗ ಮೊಬೈಲ್ ತಗೋತಾರೆ. ಒಂದು 10-15 ನಿಮಿಷ ಮೊಬೈಲ್ ತೆಗೆದು ಯೂಟ್ಯೂಬ್ ಓಪನ್ ಮಾಡ್ತಾರೆ. ಯೂಟ್ಯೂಬ್ ಓಪನ್ ಮಾಡಿದ ಮೇಲೆ ನನ್ನ ವಿಡಿಯೋ ಅಲ್ಲಿ ಮುಂದೆ ಬರ್ತೈತಿ. ಆವಾಗ ಅವ್ರು ನೋಡ್ತಾರೆ, ನಿಶ್ಚಿತವಾಗಿ ನಿಧಾನವಾಗಿ ಶಾಂತಲಿಂದ ಕೂತ್ಕೇಸಿಂದ ಒಂದು 10 ನಿಮಿಷ ನಮ್ಮದು ವಿಡಿಯೋ ನೋಡ್ಕೇಸಿಂದ ಅವ್ರು ಏನಾದರೂ ಕಲೀಲಿಕ್ಕೆ ಒಂದು ಅವಕಾಶ ಅವರಿಗೆ ಸಿಗ್ತೈತಿ ಅಂತ ರಾತ್ರಿ ನಾನು ಮಾಡಾಕ್ತೀನಿ. ಅದಕ್ಕೆ ನೀವು ಒಂದು ಟೈಮ್ ಫಿಕ್ಸ್ ಮಾಡಿಕೊಡ್ರಿ, ಡೈಲಿ ವಿಡಿಯೋ ಮಾಡಿರಿ. ಡೈಲಿ ವಿಡಿಯೋ ಮಾಡೋದ್ರಿಂದ ನಿಮ್ಮ ಚಾನಲ್ ಜಲ್ದಿ ಬೂಸ್ಟ್ ಆಕೈತಿ. ಬೂಸ್ಟ್ ಆದರೆ ನಿಮಗೆ ವಾಚ್ ಟೈಮ್ ಕಂಪ್ಲೀಟ್ ಆಕೈತಿ, ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಕ್ಕವ, ಮತ್ತು ನಿಮ್ಮ ಚಾನಲ್ ಮಾನಿಟೈಸ್ನು ಆಕೈತಿ. ಇದರಿಂದ ಏನೂ ಇಲ್ಲ, ನಿಮ್ಮ ಚಾನಲ್ ಮಾನಿಟೈಸ್ ಆಕೈತಿ. ರಾಕಿ ಬ್ರೋ, ನೀವು ಏನು ಮಾಡಿರಿ, ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ಟೆಕ್ ಕ್ಯಾಟಗರಿ ಚಾನಲ್ ಅದ, ಟೆಕ್ ವಿಡಿಯೋಸ್ಗಳನ್ನು ಮಾಡಿರಿ. ಮತ್ತು ಇನ್ನೊಬ್ಬರು ಅದಾರೆ, ವೈಭವ್ ಮಾಲನ್. ಮತ್ತು ಇನ್ನೊಬ್ಬರು ಅದಾರೆ ವೈಭವ್ ನಿರ್ಮಲ ನಾಯಕ್ ಅಂತ. ಇವರು ನಮ್ಮದು ಹಾಗೆ ಇದೆ ಸರ್, ಏನು ಮಾಡಲಿ ಅಂತ ನಿನ್ನೆ ಮಾಡಿದಂಥ ವಿಡಿಯೋಗೆ ಹೇಳಿದಿರಲ್ಲ, ನಿನ್ನೆ ಮಾಡಿ ನೀವು ಹಾಗೆ ಇದ್ದರೆ ನಿನ್ನೆ ವಿಡಿಯೋ ಇನ್ನೊಮ್ಮೆ ಹೋಗಿ ನೋಡಿರಿ. ಒಂದು ಸಲ ತಿಳ್ಲಿಕ್ಕಂದ್ರೆ 2 ಸಲ ನೋಡಿರಿ, ಪದೇ ನೋಡಿರಿ. ನೋಡ್ಕೇಸಿಂದ ಅದರಿಂದ ಕಲೀರಿ. ನಿಮ್ಮದು ಹಾಗೆ ಅದು ಮ್ಯೂಸಿಕ್ ಕ್ಯಾಟಗರಿ, ಮ್ಯೂಸಿಕನ್ನು ಯೂಸ್ ಭಾಳ ಮಾಡಿದರೆ ನಿಮ್ಮ ಚಾನಲ್ ಕೂಡ ಮಾನಿಟೈಸ್ ಆಗೋದಿಲ್ಲ. ವಿಡಿಯೋ ಮತ್ತೆ ನೋಡ್ಕೇಸಿಂದ ನಿಮ್ಮದು ವಿಡಿಯೋದಲ್ಲಿ, ಶಾರ್ಟ್ ವಿಡಿಯೋದಲ್ಲಿ ಏನಾದರೂ ನೀವು ಮ್ಯೂಸಿಕನ್ನು ಯೂಸ್ ಮಾಡಿದರೆ ಡಿಲೀಟ್ ಮಾಡಿರಿ. ಓಕೆ. ಮತ್ತು YT ಸ್ಟುಡಿಯೋದಲ್ಲಿ ವಿಡಿಯೋ ಸೇವ್ ಆಗ್ತಿಲ್ಲ. ಬಹಳ ವಿಡಿಯೋ ನೋಡಿ ಬೇರೆ ಥರ ಟ್ರೈ ಮಾಡಿದೆ, ಆಗ್ತಿಲ್ಲ ಸರ್. ಮಿನಿಮಮ್ ಎಷ್ಟು ವಿಡಿಯೋಸ್ ಹಾಕಿದ ಮೇಲೆ ವ್ಯೂಸ್ ತೋರಿಸ್ತೆ ಸರ್ ಪ್ಲೀಸ್. ನೋಡಿರಿ, ಇವತ್ತು ವಿಡಿಯೋ ಹಾಕಿರಿ. ನೀವು ವಿಡಿಯೋದು ಯಾವಾಗ ತೋರಿಸ್ತದೆ, ಇವತ್ತು ವಿಡಿಯೋ ಹಾಕಿರಿ. ಇವತ್ತು ವಿಡಿಯೋ ಹಾಕಿದರೆ ಸಪೋಸ್ ಆಗಿ
ಒಂದು ಎಕ್ಸಾಂಪಲ್, ಇವತ್ತು ವಿಡಿಯೋ ನಾನು ಮುಂಜಾನೆ ಹಾಕ್ತೀನಿ ಅಥವಾ ಸಾಯಂಕಾಲ ಹಾಕ್ತೀನಿ, ನಾಳೆ 48 ತಾಸು ನಂತರ ಫಸ್ಟ್ ವಿಡಿಯೋದ ಅನಾಲಿಟಿಕ್ಸ್ ತೋರಿಸ್ತೈತಿ ನಿಮ್ಮದು ವ್ಯೂಸ್ ಕೌಂಟ್ನಲ್ಲಿ, ಮತ್ತು ರಿಯಲ್ ಟೈಮ್ ವ್ಯೂಸ್ನಲ್ಲಿ ಕೂಡ ನಿಮಗೆ ತೋರಿಸ್ತದೆ. ಹೇಗೆ ಇಲ್ಲಿ ತೋರಿಸ್ತಾ ಇದ್ದೀನಿ ನಿಮಗೆ, ನಂದು YT ಸ್ಟುಡಿಯೋದಲ್ಲಿ ಕರ್ಕೊಂಡು ಹೋಗ್ತೀನಿ ನಿಮಗೆ. ನಂದು YT ಸ್ಟುಡಿಯೋ, ಈಗ ನಂದು YT ಸ್ಟುಡಿಯೋ ಅನಾಲಿಟಿಕ್ಸ್ನಾಗ ಬಂದೆ ನಾನು. ಓಕೆ, ಅನಾಲಿಟಿಕ್ಸ್ನಾಗ ಬರೋಣ. ಈ ಥರ ಅನಾಲಿಟಿಕ್ಸ್ ಇರ್ತೈತಿ. ಈ ಥರದ ಅನಾಲಿಟಿಕ್ಸ್ ನಿಮ್ದು ವಿಡಿಯೋದ ಅನಾಲಿಟಿಕ್ಸ್ ಪೂರಾ ಇದು ತೋರಿಸ್ಬೇಕಾದ್ರೆ ಇದು 48 ತಾಸು ಬೇಕು. 48 ತಾಸು ಆದ ನಂತರ ಇಲ್ಲಿ ಅಪ್ಡೇಟ್ ಆಕೈತಿ. ಮತ್ತು ಇಲ್ಲಿ ತೆಳಗಡೆ ಇನ್ನೊಂದಿದೆ, ಇದು ರಿಯಲ್ ಟೈಮ್ ಡೇಟಾ. ಇದು ರಿಯಲ್ ಟೈಮ್ ಡೇಟಾ ಅಂದರೆ ಪ್ರತಿ ಒಂದು ನಿಮಿಷಕ್ಕೂ ಎಷ್ಟು ವ್ಯೂಸ್ ಬರ್ಲಾಕತ್ತಾವಂತ ನಿಮ್ಮದು ವಿಡಿಯೋದ ಇಲ್ಲಿ ವ್ಯೂಸ್ ತೋರಿಸ್ತಾವ. ಓಕೆ, ನಿಮ್ಮದು ಇದು ಕ್ವಶನ್ದು ಆನ್ಸರ್. ಮತ್ತು ಇನ್ನೊಂದು ವಿಷಯ, ನಿಮ್ಮ ಚಾನಲ್ಗೂ ಕೂಡ ಹೋಗಿ ನೋಡೋಣ. ನಿಮ್ಮ ಚಾನಲಲ್ಲಿ ಏನು ಮಾಡ್ತೀರಾ, ಸೂಪರ್ ಇನ್ಫಾರ್ಮೇಷನ್, ವೆರಿ ಯೂಸ್ಫುಲ್, ಇಂಪ್ರೂವ್ ಮಾಡೋದು ತಿಳಿಸಿ, ಕಡಿಮೆ ಬರ್ತಾ ಇದೆ ಅಂತ ಹೇಳ್ತಾರಲ್ಲ. ಓಕೆ, ಕವಿತಾ ಪ್ರಹ್ಲಾದ್ ಆವಾಗ ನೋಡಿದಲ್ಲ ನಿಮ್ಮದು, ಅದೇ ಹೇಳಿದೆ ನಿಮಗೆ, ಅದನ್ನು ಹೇಳಿದೆ ಸರ್ ನನ್ನ ಚಾನಲ್ ಮೊಂಟೇಜ್ ಆಗುತ್ತಾ ನೋಡಿದ್ದೀವಿ. ಮತ್ತು ಇವ್ರು ವಿಭನ್ ನಿರ್ಮಲಾ ನಾಯಕ್ ಅಂತ ಇವ್ರು ಅದಾರಲ್ಲ, ಇವ್ರ ಚಾನಲ್ಗೆ ಹೋಗಿ ನಾವು ಕ್ಲಿಕ್ ಮಾಡೋಣ, ಚೆಕ್ ಮಾಡೋಣ. ವಿನ್ಯಾಸ ಫ್ಯಾಷನ್ಸ್ ಲೈಫ್ ಸ್ಟೈಲ್ ಬದುಕಿನ ಖುಷಿಗಾಗಿ. ಏನು ರೀ ಚಾನಲ್ ಹೆಸರು ಬೇರೆ ಅದ, ಇಲ್ಲಿ ನಮಗೆ ಕಮೆಂಟ್ ಮಾಡಿರಲ್ಲ, ಅಲ್ಲಿ ಒಂದು ಹ್ಯಾಂಡಲ್ ಒಳಗೆ ಹೆಸರು ಬೇರೆ ಅದ. ಫಸ್ಟ್ ಆಫ್ ನಿಮ್ಮದು ಚಾನಲ್ದ ಒಂದು ಹ್ಯಾಂಡಲ್ ಸುದ್ದು ಮಾಡ್ಕೋರಿ, ಏನು ಪ್ರಾಬ್ಲಮ್ ಇಲ್ಲ. ಮತ್ತು ಇವರು ವಿಡಿಯೋದಲ್ಲಿ ಹೋಗ್ತೀನಿ, ಎಷ್ಟು ವಿಡಿಯೋ ಹಾಕ್ಯಾರ ಅದನ್ನು ನೋಡೋಣ. 677 ವಿಡಿಯೋ ಹಾಕ್ಯಾರ, 2000 ಸಬ್ಸ್ಕ್ರೈಬ್ ಆಗೈತಿ. ಮತ್ತು ನಿಮ್ಮ ಚಾನಲ್ ಮಾನಿಟೈಸ್ ಆಗೈತೋ ಇಲ್ಲೋ ಅಂತ ಕಮೆಂಟ್ ಬಾಕ್ಸ್ನಲ್ಲಿ ಕಮೆಂಟ್ ಮಾಡಿ ಹೇಳ್ರಿ. ಇಲ್ಲೇ ನೋಡ್ತೀನಿ ಗೊತ್ತಾಕೈತಿ ಮಾನಿಟೈಸ್ ಆಗೈತಿಲ್ಲ. ಮಾನಿಟೈಸ್ ಅಂದರೂ ಆಗಿಲ್ಲ, ಚಾನಲ್ ಮಾನಿಟೈಸ್ ಆಗಿದ್ದಲ್ಲ. ಮ್ಯೂಸಿಕ್ ವಿಡಿಯೋ ಅದ ಇದು. ಓಕೆ, ಅಡುಗೆ ಚಾನಲ್, ಕುಕಿಂಗ್ ಚಾನಲ್, ಹೌ ಟು ಸ್ಟೈಲ್ ಕುಕಿಂಗ್ ಚಾನಲ್, ಬ್ಲಾಗ್ ಚಾನಲ್ ಇದೆ ಇದು. ಓಕೆ, ನನಗೆ ಗೆಳತಿ ಪೂರ್ಣಿ ಹಾಗೂ ಮ್ಯೂಸಿಕ್ ಚಾನಲ್, ಮ್ಯೂಸಿಕ್. ಮತ್ತು ಶಾರ್ಟ್ನಲ್ಲಿ ಹೋಗೋಣ, ಪಾಪ್ಯುಲರ್ನಲ್ಲಿ ಹೋದಾಗ ಓಕೆ. ಮತ್ತು ಇದು ಓಕೆ, ಡೈಲಾಗ್ ಅದಾವ, ನೋ ಪ್ರಾಬ್ಲಮ್. ಒಳ್ಳೆಯದು, ಒಳ್ಳೆ ವಿಡಿಯೋ. ಎಲ್ಲ ಶಾರ್ಟ್ನಲ್ಲಿ ಏನಾದರೂ ಮ್ಯೂಸಿಕ್ ಯೂಸ್ ಮಾಡಿದಿದ್ರೆ ದಯವಿಟ್ಟು ಆ ವಿಡಿಯೋಗಳನ್ನು ಡಿಲೀಟ್ ಮಾಡಿರಿ. ವಾಯ್ಸ್ ಇದ್ದಿದ್ದು, ಡೈಲಾಗ್ ಹೊಡೆದಿದ್ದು ಆ ವಿಡಿಯೋಗಳು ಇರಲಿ, ಇದರಿಂದ ಏನೂ ನಿಮಗೆ ತೊಂದರೆ ಇಲ್ಲ. ಮತ್ತು ಮ್ಯೂಸಿಕ್ ಯಾವುದೇ ಜಾನಪದ ಆಗಲಿ, ಸಿನಿಮಾ ಹಾಡುಗಳಾಗಲಿ, ಮ್ಯೂಸಿಕ್ ಅದರ ಬಗ್ಗೆ ನೀವು ಒಂದು ಸ್ವಲ್ಪ ಗಮನ ಕೊಡ್ರಿ. ಅದು ಅಂಥ ವಿಡಿಯೋಗಳನ್ನು ಮಾಡಬೇಡ್ರಿ. ಓಕೆ, ಮತ್ತು ಚೇಟು ಹುಗಾರ್ ಅಂತ ಇವರು ಮಾಡಿದ್ದಾರೆ. ಇವ್ರ ಕಮೆಂಟ್ ಏನು ಮಾಡಿದ್ದಾರೆ ಅಂದರೆ, ಇದು ಒಂದು ಕಮೆಂಟ್, YT ಸ್ಟುಡಿಯೋದಲ್ಲಿ ವಿಡಿಯೋ ಸೇವ್, ಅದೇ ಹೇಳಿದ್ರೆ ವಿಡಿಯೋ ಸೇವ್ ಆಗ್ತಿಲ್ಲ ಅಂದರೆ ನೀವು ಏನೇನು ಮಾಡಿರೋ ತಪ್ಪುಗಳು ನೋಡಿರಿ, ಸೆಟ್ಟಿಂಗ್ಗಳು ಮಾಡ್ಕೊಡ್ರಿ, ವಿಡಿಯೋ ಸೇವ್ ಆಕೈತಿ. ಇದು ನಿಮ್ಮದು ಕ್ವಶನ್ದು ಆನ್ಸರ್. ಡಿ ಬಾಸ್ ಅಭಿಮಾನಿಗಳು ಹೇಳ್ತಾ ಇದ್ದಾರೆ, ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹೇಗೆ ತೆಗಿಸುವುದು, ಇದರ ಬಗ್ಗೆ ಒಂದು ಪರ್ಟಿಕ್ಯುಲರ್ ಆಗಿ ಒಂದು ವಿಡಿಯೋ ಮಾಡ್ತೀನಿ. ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ ಹೇಗೆ ತೆಗಿಸೋಕ್ಕೆ ಬರುತ್ತೆ ಅಂತ ಇದಕ್ಕೂ ಮಾಡ್ತೀನಿ. ಕೆಲವು ದಿನ ಒಂದು ಸ್ವಲ್ಪ ವೇಟ್ ಮಾಡಿರಿ. ಮತ್ತು ಸರ್ ಗುಡ್ ಮಾರ್ನಿಂಗ್, ನಂದು ಯೂಟ್ಯೂಬ್ ಚಾನೆಲ್ ಇದೆ, ಕೋರ್ಸ್ ಚಾನಲ್ಸ್ ಸ್ಕ್ರೀನ್ಶಾಟ್ ಯೂಸ್ ಮಾಡ್ತೀನಿ, ಬಟ್ ವಾಯ್ಸ್ ಕೊಟ್ಟಿರ್ತೀನಿ. ಮೊನಿಟೈಸೇಷನ್ಗೆ ಏನು ಪ್ರಾಬ್ಲಮ್ ಇಲ್ಲ ಅಲ್ವಾ ಸರ್, ಪ್ಲೀಸ್ ತಿಳಿಸಿ. ಓಕೆ, ಇದು ಒಂದು ಕ್ಲಿಕ್ ಮಾಡ್ತೀನಿ. ಇವರು ಚಾನಲ್ ಮೇಲೆ ಹೋಗೋಣ. ಇವ್ರ ಚಾನಲ್ ಮೇಲೆ ಹೋಗಿ ನೋಡೋಣ ಇವರು ಏನು ಮಾಡ್ತಾ ಇದ್ದಾರೆ, ಬೇರೆಯವ್ರದ್ದು ಸ್ಕ್ರೀನ್ಶಾಟ್ ಏನು ತಗೋತಾ ಇದ್ದಾರೆ. 110 ವಿಡಿಯೋ, 757 ಸಬ್ಸ್ಕ್ರೈಬರ್ ಕೂಡ ಆಗಿದ್ದಾವೆ. ಫಸ್ಟ್ ವಿಡಿಯೋಗೆ ನಾವು ಕ್ಲಿಕ್ ಮಾಡೋಣ. ಫಸ್ಟ್ ವಿಡಿಯೋ ಏನಿದೆ, ಕೈಯಲ್ಲಿ ಇನ್ಕಮ್ ಇದ್ದರೆ ಮಾತ್ರ ಜೀವನದಲ್ಲಿ ವೆಲ್ಕಮ್ ಇರುತ್ತೆ ಅಂತ. ಓಕೆ, ಸರಳ ಜೀವನ ಸಂಯಮವನ್ನು ಕಲಿಸುತ್ತದೆ. ಓಕೆ, ಬರೋಬ್ಬರಿ ಅದ, ನೋ ಪ್ರಾಬ್ಲಮ್. കാഴ്ചയും കണ്ണടയും കാഴ്ചയ്ക്കും അപ്പുറം. ಓಕೆ, ಪಾಪ್ಯುಲರ್ ವಿಡಿಯೋದಲ್ಲಿ ಹೋಗಿ ನೋಡೋಣ. ಪಾಪ್ಯುಲರ್ ವಿಡಿಯೋ 78,000 ವ್ಯೂಸ್ ಬಂದಾವ. ಯೂಸ್ಫುಲ್ ಇನ್ಫಾರ್ಮೇಷನ್ ಅಂತ, ಉಪಯುಕ್ತ ಮಾಹಿತಿ, ರತ್ನ ಪಕ್ಷಿ ಅಂತ ಒಂದು ವಿಡಿಯೋ ಇದೆ, ಅದಕ್ಕೂ ಕೂಡ ಚೆಕ್ ಮಾಡೋಣ. ಈ ಪಕ್ಷಿಗಳನ್ನು ನೋಡಿದರೆ ನೀವೇ ಅದೃಷ್ಟವಂತರು. ಓಕೆ, ಇಂಥ ಚಾನಲ್ ಕೂಡ ಮಾನಿಟೈಸ್ ಆಗ್ತದೆ. ಯಾಕಂದರೆ ನಿಮ್ಮದು ಚಾನಲ್ ಮೇಲೆ ನೀವು ವಾಯ್ಸ್ ಓವರ್ನು ಕೂಡ ಮಾಡ್ತಾ ಇದ್ದೀರಾ, ಟೆಕ್ಸ್ಟನ್ನು, ಒಂದು ಫೋಟೋದನ್ನು, ಇಮೇಜನ್ನು ಯೂಸ್ ಮಾಡ್ತಾ ಇದ್ದೀರಾ. ಆದರೂ ಕೂಡ 90% ಏನು ಮಾಡ್ತೀರಿ ನೀವು, ಫೋಟೋನ ಡೈರೆಕ್ಟಾಗಿ ಯೂಸ್ ಮಾಡ್ತೀರಿ. ನಂದು ಒಂದು ಸಜೆಷನ್ ಎಲ್ಲರಿಗೆ, ಟೆಕ್ಸ್ಟ್ ಮತ್ತು ಮೋಟಿವೇಶನ್ ವಿಡಿಯೋ ಆಗಲಿ, ಟೆಕ್ಸ್ಟ್ ಯೂಸ್ ಮಾಡುವಂಥ ವಿಡಿಯೋಸ್ಗಳು ಮಾಡ್ತಿರ್ತಿಲ್ಲ, ಅದರಲ್ಲಿ ನಿಮ್ಮದು ಕೈಲಿಂದ ಟೈಪ್ ಮಾಡಿ ಕ್ಯಾಶಿಂದ ಒಂದು ವಿಡಿಯೋ ಎಡಿಟರ್ನಲ್ಲಿ, ಎಡಿಟಿಂಗ್ ಆ್ಯಪ್ನಲ್ಲಿ ಹೋಗಿ ಕೈಲಿಂದ ಏನು ಟೆಕ್ಸ್ಟ್ ಮಾಡ್ತಿರಲ್ಲ, ಅದಕ್ಕೆ ಕಲರ್ ಗ್ರೇಡಿಂಗ್ ಮತ್ತು
ಮತ್ತು ಇಫೆಕ್ಟ್ ಆ ಟೆಕ್ಸ್ಟ್ಗೆ ಬರುವಂಗೆ ಹೋಗುವಂಗೆ ಏನಾದರೂ ಇಫೆಕ್ಟ್ ಕೊಡುವಂಥ ಪ್ರಯತ್ನ ಮಾಡಿರಿ. ಮತ್ತು ಪರ್ಟಿಕ್ಯುಲರಾಗಿ ಫುಲ್ ಇಮೇಜನ್ನು ಎಲ್ಲಾದರೂ ಒಂದು ಸೈಡಿಗೆ ಕ್ರಾಪನ್ನು ಮಾಡಿಕೊಂಡು ಅದಕ್ಕೆ ಆ್ಯನಿಮೇಷನ್ ಕೊಡುವುದು ಮಾಡಿರಿ. ವಿಡಿಯೋ ಅಂದರೆ ವಿಡಿಯೋ ಥರ ಕಾಣಬೇಕು. ಒಂದು ಫೋಟೋ ಅಂದರೆ ಫೋಟೋ ಮೇಲೆ ವಾಯ್ಸ್ ಓವರ್ ಮಾಡಿದರೆ ಅದು ಫೋಟೋದ ಮೇಲೆ ಮಾತಾಡೋದಂತ ಹೇಳ್ತದೆ. ವಿಡಿಯೋ ಫಾರ್ಮೇಟ್ನಾಗೆ ಕಾಣಬೇಕು ಅದು ವಿಡಿಯೋ. ಏನಪ್ಪ ಒಂದು ಸಿನಿಮಾ ನೋಡ್ಲಕತ್ತೀನಿ ಅಂದಂಗೆ ಆಗಬೇಕು. ಆ ಥರ ಎಡಿಟಿಂಗ್ ಮಾಡೋದು ಕಲೀರಿ. ಏನು ಪ್ರಾಬ್ಲಮ್ ಇಲ್ಲ, ನಿಮ್ಮ ಚಾನಲ್ ಏನು ಪ್ರಾಬ್ಲಮ್ ಇಲ್ಲ, ಎಲ್ಲ ಬರೋಬ್ಬರಿದೆ. ಮತ್ತು ಶಾರ್ಟ್ ವಿಡಿಯೋದಲ್ಲಿ ಹೋಗಿ ನೋಡ್ತೀನಿ. ಶಾರ್ಟ್ ವಿಡಿಯೋದಲ್ಲಿ ಏನು 100% ಇವರು ಮ್ಯೂಸಿಕನ್ನು ಯೂಸ್ ಮಾಡಿರ್ತಾರೆ, ನೋಡೋಣ. ಆದರೂ ಕೂಡ ಚೆಕ್ ಮಾಡೋಣ. ನೋಡಿದಲ್ಲ, If you set your goals, ಇದು AI ವಾಯ್ಸ್. ಓಕೆ, ಇದು ಬರ್ತಾ ಇಲ್ಲ, ಸೌಂಡ್ನೂ ಇಲ್ಲ, ಮಾತನ್ನೂ ಇಲ್ಲ, ಏನೂ ಇಲ್ಕತ್ತಿಲ್ಲ. ಇದು ಮ್ಯೂಸಿಕ್. ಬಾಬಾ ಯಾರ ಶಾರ್ಟ್ನಲ್ಲಿ ಆಗಲಿ ಲಾಂಗ್ ವಿಡಿಯೋದಾಗಲಿ ನೀವು ಮ್ಯೂಸಿಕನ್ನು ಯೂಸ್ ಮಾಡಿದಿದ್ದರೆ, ಕೇವಲ ಮ್ಯೂಸಿಕನ್ನು ಯೂಸ್ ಮಾಡಿದರೆ ಅಂಥ ವಿಡಿಯೋಗಳನ್ನು ಡಿಲೀಟ್ ಮಾಡಿರಿ. ನಿಮ್ಮ ಚಾನಲ್ಗೆ ಯಾವುದೂ ಪ್ರಾಬ್ಲಮ್ ಇಲ್ಲ. ನೀವು ಹೇಗೆ ಕೆಲಸ ಮಾಡಿರಿ, ನಿಮ್ಮ ಚಾನಲ್ ಕೂಡ ಮೊನಿಟೈಸ್ ಆಗ್ತೈತಿ. ಓಕೆ. ಮತ್ತು ಕೆಳಗಡೆ ಮತ್ತು ಕಮ್ಯುನಿಟಿ ಗೈಡ್ಲೈನ್ ಸ್ಟ್ರೈಕ್ದು ಆಯಿತು, ಇದನ್ನೂ ಆಯಿತು. ಸರ್, ರೀಲ್ ಮಾಡುವಾಗ ನಾವು ಮ್ಯೂಸಿಕ್ ಡೈರೆಕ್ಟಾಗಿ ಯೂಸ್ ಮಾಡಿದರೆ ರೀಯೂಸ್ ಪ್ರಾಬ್ಲಮ್ ಆಗುತ್ತಾ? ಇದು ಒಳ್ಳೆಯ ಕ್ವಶನ್. ನಾವು ಶಾರ್ಟ್ ಯೂಸ್ ಮಾಡ್ತೀವಿ, ಡೈರೆಕ್ಟಾಗಿ ಶಾರ್ಟ್ ಯೂಸ್ ಮಾಡುವಾಗ ನಮಗೆ ಡೈರೆಕ್ಟಾಗಿ ಮ್ಯೂಸಿಕನ್ನು ಯೂಸ್ ಮಾಡ್ತಾರಲ್ಲ, ಅಲ್ಲಿಂದ ಯೂಟ್ಯೂಬ್ ಲೈಬ್ರರಿ ಒಳಗಿಂದ, ಅದು ಸಿನಿಮಾದ ಹಾಡಾಗಲಿ, ಅದು ಹಳಿ ಸಿನಿಮಾದಿರಲಿ ಅಥವಾ ಹೊಸ ಸಿನಿಮಾದಿರಲಿ. ಹಳಿ ಸಿನಿಮಾದ ಭಾಳಷ್ಟು ಈಗ ಯೂಟ್ಯೂಬ್ ಶಾರ್ಟ್ ಮಾಡಿದರೆ ಅದರಲ್ಲಿ ಏನಾದರೂ ಆ್ಯಕ್ಟಿವಿಟಿ ಇರಬೇಕು, ನಿಮ್ಮ ವಿಡಿಯೋಸ್ದಲ್ಲಿ ಏನಾದರೂ ಆ್ಯಕ್ಟಿವಿಟಿ ಇರಬೇಕು. ಆವಾಗ ನೀವು ಬಾಲಿವುಡ್ ಸಾಂಗ್ ಆಗಲಿ, ಸ್ಯಾಂಡಲ್ವುಡ್ ಸಾಂಗ್ ಆಗಲಿ, ಅವರು ಶಾರ್ಟ್ ವಿಡಿಯೋ ಮಾಡಿರಿ ಅಂತ ಯೂಟ್ಯೂಬ್ಗೆ ಪರ್ಮಿಷನ್ ಕೊಟ್ಟಿದ್ದರೆ ಅಂಥ ವೀಡಿಯೋಸ್ಗಳನ್ನ, ಅಂಥ ಮ್ಯೂಸಿಕನ್ನು ನೀವು ನಿಮ್ಮ ಶಾರ್ಟ್ದಲ್ಲಿ ಯೂಸ್ ಮಾಡ್ಕೋಬೋದು. ಮತ್ತು ಎಲ್ಲಿಂದ ಯೂಸ್ ಮಾಡೋದು ಅಂತ ನಾನು ನಿಮಗೆ ಹೇಳ್ತೀನಿ. ಇನ್ನೊಂದು ವಿಷಯ ಬರಲ್ಲ, ಇಲ್ಲಿ ನಾನು ಯೂಟ್ಯೂಬ್ನಾಗ ಹೋಗ್ತೀನಿ. ಯೂಟ್ಯೂಬ್ನಾಗ ಬಂದ ಕೇಸಿಂದ ಇಲ್ಲಿ ಬಂದಿಲ್ಲ, ಹೋಮ್ ಪೇಜ್ನಾಗ ಬಂದ ಯೂಟ್ಯೂಬ್ ಆ್ಯಪ್ನಲ್ಲಿ ಬರ್ತಿರಲ್ಲ ನೀವು, ಇಲ್ಲಿ ಟ್ರೆಂಡಿಂಗ್ನಾಗ ಹೋಗ್ತೀನಿ ನಾನು. ನಿಮ್ಮ ಮ್ಯೂಸಿಕ್ ಎಲ್ಲಿಂದ ಯೂಸ್ ಮಾಡ್ಬೇಕು ಗೊತ್ತೈತಿರಿ? ಇಲ್ಲಿ ಟ್ರೆಂಡಿಂಗ್ ಅಂತ ಒಂದು ಮ್ಯಾಗ ಇದೆ, ನಿಮ್ಮದು ಯೂಟ್ಯೂಬ್ದ ಆ್ಯಪ್ನಾಗೂ ಕಾಣ್ತೈತಿ. ಯೂಟ್ಯೂಬ್ ಓಪನ್ ಮಾಡೋಣ, ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ. ಇದಕ್ಕೆ ನಾವು ಇಲ್ಲಿ ಕ್ಲಿಕ್ ಮಾಡೋಣ. ಇದಕ್ಕೆ ಕ್ಲಿಕ್ ಮಾಡಿದ ಮೇಲೆ ಇಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ. ಫಸ್ಟಿಗೆ ಗೊತ್ತಾಯ್ತಾ? ಇಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆಯಲ್ಲ, ಇಲ್ಲಿ ಟ್ರೆಂಡಿಂಗ್ ಅಂತ ಒಂದು ಆಪ್ಷನ್ ಇದೆ. ಈ ಟ್ರೆಂಡಿಂಗ್ ಆಪ್ಷನ್ಗೆ ನಾವು ಕ್ಲಿಕ್ ಮಾಡಿದಾಗ ಇಲ್ಲಿ ಇವತ್ತು, ಈ ವಾರ, ಈ ತಿಂಗಳ ಯಾವುದು ಹಾಡಾಗಲಿ, ಕಾಮಿಡಿ ಆಗಲಿ, ಯಾವುದು ಟ್ರೆಂಡ್ ನಡೀತಾ ಇದೆ ಅಂತ ಇಲ್ಲಿ ತೋರಿಸ್ತಾ ಇದೆ. ಸೊ ಇಲ್ಲಿ ಟ್ರೆಂಡಿಂಗ್ ಶಾರ್ಟ್ ಅಂತ ಒಂದು ಆಪ್ಷನ್ ಇದೆ, ನೋಡ್ತಾ ಇದ್ದಾರೆ? ಇದು ಟ್ರೆಂಡಿಂಗ್ ಶಾರ್ಟ್. ಇದು ಎಲ್ಲ ಟ್ರೆಂಡಿಂಗ್ ಶಾರ್ಟ್, ಗೊತ್ತಾಯ್ತಾ? ಈ ಟ್ರೆಂಡಿಂಗ್ ಶಾರ್ಟ್ಗೆ ನಾವು ಇಲ್ಲಿ ಕ್ಲಿಕ್ ಮಾಡ್ತೀನಿ. ಓಕೆ, ಇದು ಆಯಿತು. ಮ್ಯೂಸಿಕ್ ನೋಡೋಣ, ಮ್ಯೂಸಿಕ್ ಯಾವುದಿದೆ ಅಂತ. ಓಕೆ, ಇಲ್ಲಿ ಮ್ಯೂಸಿಕ್ನಾಗ ಕ್ಲಿಕ್ ಮಾಡೋಣ. ಮೇಲ್ಗಡೆ ಮ್ಯೂಸಿಕ್ ಇದೆಲ್ಲ, ಮ್ಯೂಸಿಕ್ನಾಗ ಕ್ಲಿಕ್ ಮಾಡಿದೆ. ಇದು ಮ್ಯೂಸಿಕ್, ಇದು ಟ್ರೆಂಡಿಂಗ್ ಮ್ಯೂಸಿಕ್. ಇದ್ರ ಮೇಲೆ ಒಂದು 15 ಸೆಕೆಂಡ್ 30 ಸೆಕೆಂಡ್ ಶಾರ್ಟ್ ವಿಡಿಯೋ ಮಾಡಿರಿ, ನಡೀತೈತಿ. ಟ್ರೆಂಡಿಂಗ್ನಾಗ ಮತ್ತೆ ಹೋಗ್ತೀನಿ. ಟ್ರೆಂಡಿಂಗ್ನಾಗ ಹೋಗಿ ಕ್ಯಾಶಿಂದ ಟ್ರೆಂಡಿಂಗ್ ಹೋದೆ. ಇದು ಮ್ಯೂಸಿಕ್ ಯಾರು ಏನು ಯೂಸ್ ಮಾಡಿದ್ರೆ ಮತ್ತೆ ತೆಳಗಡೆ ಹೋಗೋಣ. ತೆಳಗಡೆ ಹೋಗೋದ್ರೆ ಗೊತ್ತಾಕೈತಿ. ಮತ್ತು ಟ್ರೆಂಡಿಂಗ್ ಮ್ಯೂಸಿಕ್ ಆಗಲಿ, ಶಾರ್ಟ್ನಾಗ ಹೋಗ್ತೀನಿ. ಶಾರ್ಟ್ನಾಗ ಹೋದರೆ ಕೂಡ ಓಕೆ. ಇದು ನಂದು ವಿಡಿಯೋ ನನಗೆ ಬತ್ತು ನೋಡ್ರಿ. ಈ ಥರ ವಿಡಿಯೋ ಮಾಡಿರಿ. ಈ ಥರ ಶಾರ್ಟ್ ವಿಡಿಯೋ ಮಾಡಿರಿ, ಚಾನಲ್ ಭಾಳ ಜಲ್ದಿ ಮೊನಿಟೈಸ್ ಆಕೈತಿ. ಓಕೆ, ಈ ಥರ ಒಂದು ಟ್ರೆಂಡಿಂಗ್ ಮ್ಯೂಸಿಕ್ ತೊಗೊಳ್ಬೇಕಾದ್ರೆ ಇಲ್ಲಿ ನೋಡಿರಿ, ಟ್ರೆಂಡಿಂಗ್ ಮ್ಯೂಸಿಕ್ನಾಗ ಹೋದ್ರೆ ಟ್ರೆಂಡಿಂಗ್ ಮ್ಯೂಸಿಕ್ ಶಾರ್ಟ್ ನಾವು ಅಂತ ಹೇಳಿದೆ. ನಾವ್ನಲ್ಲಿ ಹೋಗೋಣ. ಇಲ್ಲಿ ಟ್ರೆಂಡಿಂಗ್ ಮ್ಯೂಸಿಕ್ ಎಲ್ಲಿದೆ? ಟ್ರೆಂಡಿಂಗ್ ಮ್ಯೂಸಿಕ್ ಎಲ್ಲ ಈ ಒಂದು ಶಾರ್ಟ್ ಇದೆ. ಈ ಒಂದು ಶಾರ್ಟ್ ಮೊನಿಟೈಸ್ ಐತಿಲ್ಲೋ ನೋಡೋಣ. ಮೊನಿಟೈಸ್ ಇದ್ದರೆ ಏನಾಕೈತಿ, ಇಲ್ಲಿ ಕೆಳಗಡೆ ಒಂದು ಸಿಂಬಲ್ ಬರ್ತೈತಿ. ಇಲ್ಲಿ ಒಂದು ಹಾರ್ಟ್ ಆಪ್ಷನ್ ಬರ್ತೈತಿ. ಹಂಗೆ ಇಲ್ಲಿ ಹಾರ್ಟ್ ಆಪ್ಷನ್ ಬತ್ತಂದ್ರೆ ಅದು ಚೆನ್ನಾಗಿ ಮೊನಿಟೈಸ್ ಇದ್ದಂಗೆ. ಓಕೆ, ಮತ್ತು ಟ್ರೆಂಡಿಂಗ್ ಶಾರ್ಟ್ ಅನ್ನೋ ಟ್ರೆಂಡಿಂಗ್ ಮ್ಯೂಸಿಕ್ನಲ್ಲಿ ಹೋಗಿ ಟ್ರೆಂಡಿಂಗ್ ಮ್ಯೂಸಿಕನ್ನು ಯೂಸ್ ಮಾಡಿರಿ. ಟ್ರೆಂಡಿಂಗ್ ಮ್ಯೂಸಿಕನ್ನು ಯೂಸ್ ಮಾಡಿದ್ರೆ ನಿಮ್ಗೆ ಯಾವುದೇ ಪ್ರಾಬ್ಲಮ್ ಇಲ್ಲ. ಅದೇ ಹೇಳೋದು ನಾನು. ಟ್ರೆಂಡಿಂಗ್ ಮ್ಯೂಸಿಕ್ನಲ್ಲಿ ಹೋಗಿ ಟ್ರೆಂಡಿಂಗ್ ಶಾರ್ಟನ್ನು ಮಾಡಿರಿ, ನಡೀತೈತಿ. ಮತ್ತು ಪರ್ಟಿಕ್ಯುಲರ್ಗೆ ಈ ಮ್ಯೂಸಿಕ್ ಬಗ್ಗೆ ಹೇಳಿದಲ್ಲ ನಿಮಗೆ. ಮ್ಯೂಸಿಕ್ ಯೂಸ್ ಮಾಡಿದ್ರೆ ಏನು ಪ್ರಾಬ್ಲಮ್ ಆಕೈತಿ, ಎದಕ್ಕೆ ಪ್ರಾಬ್ಲಮ್ ಆಕೈತಿ, ಅವರಿಗೆ ಹಂಗೆ ಗೊತ್ತಾಕೈತಿ ನಾವು ಯೂಸ್ ಮಾಡಿದ್ರೆ. ನೋಡಿ, ಪರ್ಟಿಕ್ಯುಲರಾಗಿ ಯಾವುದೇ ಒಂದು ಹಾಡಿರಲಿ, ಕನ್ನಡ ಹಾಡಿರಲಿ, ತೆಲುಗು ಇರಲಿ, ಮಲಯಾಳಂ ಇರಲಿ, ಹಿಂದಿ ಇರಲಿ, ಯಾವುದೇ ಇರಲಿ, ಬಾಲಿವುಡ್ ಸಾಂಗ್ ಇರಲಿ, ಅಥವಾ ನಂದ ಜಾನಪದ ಹಾಡು ತಗೋರಿ. ಈಗ ನಂದ ಜಾನಪದ ಹಾಡ ನಾನು ಈಗ ಮಾಡಿದ್ದೀನಿ ಮಂಡಮೌಲ್ಯ ಚಾನಲ್ನಾಗ. ಇದು ನನ್ನ ಹಾಡುಗಳು. ಓಕೆ, ಮಂಡಮೌಲ್ಯ
ಆಲ್ ಇನ್ ಒನ್ ಅಂತ ನಮ್ಮದು ಚಾನಲ್ ಇದೆ. ಓಕೆ, ಈ ಚಾನಲ್ ಮೇಲೆ ನಾನು ಹಾಡಿರುವಂಥ ಜಾನಪದ ಹಾಡುಗಳನ್ನು ಇಲ್ಲಿ ಹಾಕಿದ್ದೀನಿ. ಓಕೆ, ಆ ಹಾಡುಗಳನ್ನು ನಾವು ಯೂಸ್ ಮಾಡಿದರೆ ನಿಮಗೇನಾದರೂ ಪ್ರಾಬ್ಲಮ್ ಆಗುತ್ತಾ? ಓಕೆ, ಇದು ಒಂದು ಹುಡುಗಿ ಕಾಡ್ತಾಳಂತ ಇಲ್ಲಿ ಒಂದು ಹಾಡಿದೆ. ಈ ಹಾಡನ್ನು ನೀವು ಯೂಸ್ ಮಾಡಿದರೆ ನಿಮಗೆ ಕಾಪಿರೈಟ್ ಕ್ಲೇಮ್ ಬರ್ತೈತಿ. ನಾನಂತರೂ ಸ್ಟ್ರೈಕ್ ಕೊಡೋಂಗಿಲ್ಲ. ಈ ಹಾಡಿನ ಮೇಲೆ ನೀವು ಶಾರ್ಟ್ ವಿಡಿಯೋ ಮಾಡ್ಬೋದು. ನಾನಂತರೂ ನಿಮಗೆ ಕಾಪಿರೈಟ್ ಕ್ಲೇಮ್ ಕೊಡೋಂಗಿಲ್ಲ. ಮತ್ತು ಇನ್ನೊಂದು ಹಾಡಿದೆ ಇಲ್ಲಿ ಕೆಳಗಡೆ. ಇದು ಒಂದು 68,000 ವ್ಯೂಸ್ ಹೋದು ಈ ಹಾಡು ನಂದು. ಇದು ಪಾಪ್ಯುಲರ್ ಆಯಿತು. ಇದು ಹಾಡ ನೀವು ತೊಗೊಂಡ್ರೆ ನಿಮಗೆ ಕಾಪಿರೈಟ್ ಕ್ಲೇಮ್ ಬರ್ತೈತಿ. ನೀವು ಹಾಡ ಮಾಡಿದರೆ, ನೀವು ಡಾನ್ಸ್ ಮಾಡಿದರೆ ಆ ವಿಡಿಯೋ ಎಂಟರ್ ಎಲ್ಲ ನನಗೆ ಅದರದ ಇನ್ಕಮ್ ಏನಿತ್ತಲ್ಲ ಅದು ಎಲ್ಲ ನನಗೆ ಸಿಗ್ತೈತಿ ಶಿದಾನ. ಯಾಕಂದರೆ ಈ ವಿಡಿಯೋದ ಒಂದು ಕಂಟೆಂಟ್ ಐ ಡಿ ನಾವು ಮಾಡ್ಕೊಂಡಿವಿ. ಈ ಹಾಡದ ಮ್ಯೂಸಿಕ್ದ ರೈಟ್ಸ್ ನನ್ನ ಕಡೆ ಅದಾವ. ಇದರದ್ದು ನಾವು ಕಂಟೆಂಟ್ ಐ ಡಿ ಮಾಡೀವಿ. ಇದರದ್ದು ಎಲ್ಲರಿಗೂ ನಾವು ಪರ್ಮಿಷನ್ ಕೊಟ್ಟು ಎಷ್ಟು ಜಾಸ್ತಿ ಮಂದಿ ಯೂಸ್ ಮಾಡ್ತಾರಲ್ಲ ಅಷ್ಟು ನನಗೆ ಲಾಭ ಅದ. ಹಾಗೆ ಎಲ್ಲರೂ ಯೋಚನೆ ಮಾಡೋಂಗಿಲ್ಲ, ಎಲ್ಲ ಮ್ಯೂಸಿಕ್ ಕಂಪ್ನಿದವರು ಯೋಚನೆ ಮಾಡೋಂಗಿಲ್ಲ. ಆ ಹಾಡನ್ನು ಯೂಸ್ ಮಾಡಿದ ಮೇಲೆ ನಿಮ್ಮ ಶಾರ್ಟ್ ವಿಡಿಯೋದಿಂದ ಅವರಿಗೆ ಒಂದು ಸ್ವಲ್ಪ ರೆವೆನ್ಯೂ ಹೋಯಿತು, ಲಾಭ ಆಯಿತು ಅಂದ್ರೆ ಓಕೆ, ಅವ್ರು ನಿಮಗೇನೂ ಮಾಡೋಂಗಿಲ್ಲ. ನೀವು ಶಾರ್ಟ್ ಯೂಸ್ ಮಾಡ್ಲಾಕತ್ತೀರಿ, ಯೂಸ್ ಮಾಡ್ಲಾಕತ್ತೀರಿ, ಆ ಶಾರ್ಟ್ದು ಮ್ಯೂಸಿಕ್ ಯೂಸ್ ಮಾಡ್ಲಾಕತ್ತೀರಿ. ನಿಮ್ಮಿಂದ ಅವರಿಗೆ ಏನೋ ₹1 ಇನ್ಕಮ್ ಹೋಗ್ಲಿಕ್ಕಂದ್ರೂ ಕೂಡ ಅವ್ರು ಏನು ಮಾಡ್ಬೋದು, ನಿಮಗೆ ಸ್ಟ್ರೈಕ್ನು ಕೊಡ್ಬೋದು. ನಿಮ್ಮ ಚಾನಲ್ಗೆ ಒಂದು ಕ್ಲೇಮ್ ಅಂತೂ ಬಂದೇ ಬರ್ತೈತಿ, ಸ್ಟ್ರೈಕ್ನು ಕೊಡ್ಬೋದು. ಏನು ಹೇಳಕ್ಕೆ ಬರೋಂಗಿಲ್ಲ ಈ ಮ್ಯೂಸಿಕ್ ಫೀಲ್ಡ್ನಾಗ. ಯಾಕಂದ್ರೆ ನಾ ಎಷ್ಟು ಕೆಲಸ ಮಾಡಿಲ್ಲ, ಅದಕ್ಕೆ ನನಗೆ ಅನುಭವ ಪ್ರಕಾರ ಕ್ಲೇಮ್ ಬರ್ತೈತಿ. ಕ್ಲೇಮ್ ಬಂದರೂ ಕೂಡ ಆ ರೆವೆನ್ಯೂ ಎಲ್ಲ ಅಲ್ಲಿ ಶೇರ್ ಆಕೈತಿ. ಮತ್ತು ಇನ್ನೊಬ್ಬರು ನಿನ್ನೆ ಒಂದು ಕಮೆಂಟ್ ಮಾಡಿದ್ರು ರಾತ್ರಿ, ನಿನ್ನೆ ಮಾಡಿದಂಥ ವಿಡಿಯೋಗೆ ಒಂದು ಕಮೆಂಟ್ ಮಾಡಿದರು. ಏನು ಕಮೆಂಟ್ ಮಾಡಿದ್ರಪ್ಪ ಅಂದ್ರೆ, ಇಲ್ಲಿ ಹೋಗ್ತೀನಿ ಸರ್, ನಾವು ಡಾನ್ಸ್ ಚಾನಲ್ ಮಾಡಿದೆ, YT-ದಲ್ಲಿ ಇದು ಆಯಿತು ಸರ್, ಗುಡ್. ನಂದು ಯೂಟ್ಯೂಬ್ ಚಾನಲ್ ಇದೆ, ಕೋಡ್ ಚಾನಲ್ ಇದನ್ನೂ ಆಯಿತು. ಹಲೋ ಸರ್, ಫ್ಯಾರಿ ಟೇಲ್ಸ್ ಆ್ಯಪ್ನ ಸ್ಟೋರಿ ಸ್ಕ್ರೀನ್ ರೆಕಾರ್ಡ್ ಮಾಡಿ ಅದರಲ್ಲಿ ನಮ್ಮದು ಓನ್ ವಾಯ್ಸ್ ಕೊಟ್ಟರೆ ಮೊನಿಟೈಸೇಷನ್ ಆಗುತ್ತಾ? ಓನ್ ವಾಯ್ಸ್ ಕೊಡ್ರಿ, ಫೇಸ್ ಕೊಡ್ರಿ. ಫಸ್ಟಿಗೆ ಒಂದು ಇಂಟ್ರೋ, ಒಂದು 10-15 ಸೆಕೆಂಡ್ ಒಂದು ಇಂಟ್ರೋ ಮಾಡಿರಿ, ಒಂದು 3-4 ಸೆಕೆಂಡ್. ಮತ್ತು ಲಾಸ್ಟಿಗೆ ಒಂದು 3-4 ಸೆಕೆಂಡ್ ನಿಮ್ಮ ಫೇಸ್ ತೋರಿಸಿ ಒಂದು ಇಂಟ್ರೊಡಕ್ಷನ್ ಕೊಡ್ರಿ. ಮತ್ತು ಸ್ಟೋರಿ ಹೇಳ್ತಿರಲ್ಲ, ಸ್ಟೋರಿ ಹೇಳುವಾಗ ಆ್ಯಸ್ ಇಟ್ ಈಸ್, ಸ್ಟೋರಿ ಚಾನಲ್ದವ್ರಿಗೆ ಹೇಳ್ತೀನಿ, ಆ್ಯಸ್ ಇಟ್ ಈಸ್ ಆ ಬುಕ್ನಲ್ಲಿ ಏನು ಬರ್ದಿರಲ್ಲ ಅದೇ ಸೇಮ್ ಟು ಸೇಮ್ ವರ್ಡ್ಸ್ಗಳು ಹೇಳಬೇಡ್ರಿ. ಏನಾದರೂ ನಿಮ್ಮದು ಕಡೆಯಿಂದ ಏನಾದರೂ ಶಬ್ದಗಳು ಹಾಕಿರಿ, ಅದಕ್ಕೆ ನೀವು ಎಕ್ಸ್ಪ್ಲೇನ್ ಮಾಡಿರಿ ಅದಕ್ಕೆ. ನಾ ಈಗ ಏನು ಹೇಳ್ತೀನಿ, ನನ್ನ ಬಾಯಲಿಂದ ಏನು ಬರ್ಲಾಗ್ತದೆ ಅದು ಬರಲಾಗ್ತದೆ. ನಾ ಈಗ ಇದು ನನ್ನ ಸ್ವಂತ ಕಂಟೆಂಟ್, ಇದಕ್ಕೆ ಯಾರೂ ಕಾಪಿರೈಟ್ ಕೊಡೋಕ್ಕೆ ಸಾಧ್ಯ ಇಲ್ಲ. ನನ್ನ ತಲೆಯಲ್ಲಿ ಏನು ಬರ್ತಾ ಇದೆ, ನಿಮ್ಮ ಕ್ವಶನ್ ನೋಡಿದ ಮೇಲೆ ನನಗೇನು ನಡ್ತಾ ಇದೆ. ಈಗ ನಿಮ್ಮ ಕ್ವಶನೇ ನನಗೆ ಒಂದು ಬುಕ್ ಅಂತ ತಿಳ್ಕೊರಿ. ನಿಮ್ಮ ಕ್ವಶನ್ನೇ ನನಗೆ ಒಂದು ಬುಕ್, ನನ್ನ ಒಂದು ಕಥೆದು ಒಂದು ಬುಕ್ ಇದೆ. ನಿಮ್ಮ ಎಲ್ಲ ಕ್ವಶನ್ಗಳು ಅದಲ್ಲ, ನನಗೆ ಒಂದೊಂದು ಕಥೆ ಇದೆ. ಆ ಕಥೆದ ಮೇಲೆ ನಾನು ಏನಿದೆ ಅದಕ್ಕೆ ನಾನು ಆನ್ಸರ್ ಮಾಡ್ತಾಯಿದ್ದೀನಿ. ಯಾವುದೇ ಒಂದು ಕಥೆ ಆಗಲಿ, ಯಾವುದೇ ಒಂದು ಎಕ್ಸ್ಪ್ಲೇನ್ ಆಗಲಿ, ಮೋಟಿವೇಶನ್ ಆಗಲಿ, ಅದಕ್ಕೆ ಸೇಮ್ ಟು ಸೇಮ್ ಯೂಸ್ ಮಾಡಿರಿ. ಆಮೇಲೆ ಅದಕ್ಕೆ ಒಂದು ಸ್ವಲ್ಪ ಎಕ್ಸ್ಪ್ಲೇನ್ ಮಾಡಿರಿ. ಒಂದೊಂದು ಕಾಲದಲ್ಲಿ ಒಂದು ಹುಡುಗ ಇದ್ದ, ಆ ಹುಡುಗಿಗೆ ಹುಡುಗ ಪ್ರೀತಿ ಮಾಡ್ತಿದ್ದ. ಆದರೆ ಆ ಹುಡುಗಿ ತಾಯಿ ತಂದೆ ಒಪ್ಪಲಿಲ್ಲ. ಆಮೇಲೆ ಹುಡುಗಿ ಇಬ್ಬರು ಕೂಡಿ ಸತ್ತು ಹೋದರು ಅಂತ ಒಂದು ಇದು ಇದೆ, ಕತೆ ಇದೆ. ಇಷ್ಟೇ ಆ್ಯಸ್ ಇಟ್ ಈಸ್ ನಾ ಈಗ ಹೇಳಿದಲ್ಲ, ಅದೇ ಆ್ಯಸ್ ಇಟ್ ಈಸ್ ಎಲ್ಲ ಬುಕ್ನಲ್ಲಿ ಬರೆದಿದೆ. ಸೇಮ್ ಟು ಸೇಮ್ ವರ್ಡ್ಸ್ಗಳು ಬುಕ್ನಲ್ಲಿ ಬರೆದಿದೆ ಅಂತ ತಿಳ್ಕೊರಿ. ಅದು ನಾ ಹಿಂಗೆ ಹೇಳಿದೆ. ಆಮೇಲೆ ಈಗ ಮುಂದೆ ಏನಾಗ್ತೈತಿ ಆ ಹುಡುಗಿ ಪರಿಸ್ಥಿತಿ, ಇದು ನಿಮ್ಮ ಕಡೆಯಿಂದ ಹಾಕಿರಿ. ಇದು ಈ ಶಬ್ದಗಳು ಮುಂದೆ ಏನಾಗ್ತೈತಿ ಆ ಹುಡುಗಿ ಪರಿಸ್ಥಿತಿ. ಸತ್ರಲ್ಲ, ತಾಯಿ ತಂದೆಗೆ ನೆಮ್ಮದಿ ಸಿಕ್ಕಿರ್ಬೇಕಲ್ಲ. ಗೆಳೆಯರೇ, ದಯವಿಟ್ಟು ಈ ಕತೆ ಬಗ್ಗೆ ನೀವು ಒಂದು ಸ್ವಲ್ಪ ಕಮೆಂಟ್ ಮಾಡಿ ಹೇಳ್ರಲ್ಲ. ಈ ಥರ ಎಕ್ಸ್ಪ್ಲೇನ್ ಬೇಕು, ಏನಾರ ಬೇಕು ನಿಮ್ಮ ಕಡೆಯಿಂದ, ಏನಾದರೂ ಒಂದು ಸ್ವಲ್ಪ ಮಸಾಲೆ ಬೇಕು. ಯಾಕಂದರೆ ಊಟ ಮಾಡೋದ್ನಾಗ ಏನಾಕೈತಿ, ಎಲ್ಲ ಇರ್ತೈತಿ. ಹಪ್ಪಳ ಇರ್ತೈತಿ, ರೊಟ್ಟಿ ಇರ್ತೈತಿ, ಚಟ್ನಿ ಇರ್ತೈತಿ, ಹೌದಿಲ್ರಿ? ಮತ್ತು ಅನ್ನ ಇರ್ತೈತಿ, ಸಾರು ಇರ್ತೈತಿ, ಬದ್ನಿಕಾಯಿ ಪಲ್ಯ ಇರ್ತಾವೆ, ಎಲ್ಲ ಇರ್ತಾವ. ಕಡಬನೂ ಇರ್ತಾವ, ಉಂಡಿನೂ ಇರ್ತಾವ, ಎಲ್ಲ ಇರ್ತಾವೆ, ಶಿರಾ ಇರ್ತೈತಿ, ಚಪಾತಿ ಇರ್ತೈತಿ, ಎಲ್ಲ ಇರ್ತೈತಿ. ಆದರೆ ಆ ಎಲ್ಲ ಸಿಂಗಾರ ಮಾಡಿದಂಥ ಊಟಿನ ತಾಟ ಒಳಗೆ ಉಪ್ಪಿನ ಖಾರ ಇರ್ಲಿಕ್ಕಂದ್ರೆ ಆ ಊಟ ಮಜಾ ಬರುವುದಿಲ್ಲ. ಆ ಊಟ ಮಾಡೋಕೆ ಮಜಾ ಬರೋದಿಲ್ಲ. ಅದಕ್ಕೆ ಆ ಉಪ್ಪಿನಕಾಯಿದ ಒಂದು ಏನು ಕೆಲಸ ಮಾಡ್ತೈತಿಲ್ಲ, ಅದು ನಿಮ್ದು ಥಿಂಕಿಂಗ್ ನೀವು ಥಿಂಕ್ ಮಾಡಿರಿ. ಮತ್ತು ಮೇಲ್ಗಡೆ ನಿಮ್ಮ ಅನಿಸಿಕೆಗಳು ನೀವು ಹೇಳಿರಲ್ಲ ವಿಡಿಯೋದಲ್ಲಿ, ಆ ಉಪ್ಪಿನಕಾಯಿ ಕೆಲಸ ಮಾಡ್ತೈತಿ. ಅದು ಅದೇ ಉಪ್ಪಿನಕಾಯಿ ರುಚಿ ನಿಮ್ಮ ಚಾನಲ್ಗೆ ಬೂಸ್ಟ್ ಮಾಡ್ತೈತಿ. ನಿಮ್ಮ ಹೇಳುವ ಶೈಲಿ, ನೀವು ಪ್ರೆಸೆಂಟ್ ಮಾಡುವಂಥ ಶೈಲಿ ನಿಮ್ಮ ಚಾನಲ್ಗೆ ಬೂಸ್ಟ್ ಮಾಡ್ತೈತಿ. ನಿಮಗೆ ವ್ಯೂಸ್ ತೊಗೊಂಡು ಬರ್ತೈತಿ. ನಿಮ್ಮ ಚಾನಲ್ ಮೇಲೆ, ನಿಮ್ಮ ವಿಡಿಯೋಸ್ ಮೇಲೆ ಎಂಗೇಜ್ಮೆಂಟ್ ಜಾಸ್ತಿ ತೊಗೊಂಡು ಬರ್ತೈತಿ. ನಿಮಗೆ ಸಬ್ಸ್ಕ್ರೈಬ್ ಬರ್ತಾವೆ. ನೀವು ಒಂದು ಸಕ್ಸಸ್ಫುಲ್ ಕ್ರಿಯೇಟರ್ ಆಗ್ತೀರಿ. ತಿಳಿತೀರಾ? ಈ ನಿಮ್ಮ ಚಾನಲ್ದ ಆನ್ಸರ. ಸರ್, ನನ್ನ ಚಾನಲ್ನಲ್ಲಿ ನಾವು ಒಂದು ಶಾರ್ಟ್ ವಿಡಿಯೋ ನಾನೇ ಬರೆದು ಹಾಕಿದ್ದು.
ಅದು 2 ಲ್ಯಾಕ್ ವ್ಯೂಸ್ ಬಂದಿದೆ. ಇವಾಗ ಅದನ್ನು ಡಿಲೀಟ್ ಮಾಡಬೇಕಾ ಹೇಳಿ ಸರ್ ಅಂತ ಹೇಳಿದ್ದಾರೆ. ಇವರು ಚಾನಲ್ ಮೇಲೆ ಹೋಗೋಣ. ಇವ್ರ ಚಾನಲ್ ಹೆಸರು ಏನಿದೆ ಅದನ್ನು ನೋಡೋಣ. ಮತ್ತು ಖುಷಿ ಕ್ರಿಯೇಟಿವ್ ಅಂತ ಇವ್ರ ಚಾನಲ್ ಹೆಸರು. ಮತ್ತು ಇವರು 88 ವಿಡಿಯೋಗಳು ಹಾಕಿದ್ದಾರೆ. ಇವರು ಯಾವುದೇ ನೀವು ನಿಮ್ಮದು ವಿಡಿಯೋ ನೋಡೋಲ್ಲ. ಮೊದಲು ಫಸ್ಟಿಗೆ ನಿಮ್ಮದು ವಿಡಿಯೋ ನೋಡೋಲ್ಲ. ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗ? ಓಕೆ, ನೋ ಪ್ರಾಬ್ಲಮ್. ಎಲ್ಲ ಟೇಲರಿಂಗ್ ಕೆಲಸ ತೋರಿಸ್ತಾ ಇದ್ದಾರೆ ಇವರು, ಅಡುಗೆ ಕೆಲಸ ತೋರಿಸ್ತಾ ಇದ್ದಾರೆ, ರೊಕ್ಕ ತೋರಿಸ್ತಾ ಇದ್ದಾರೆ. ನಮಸ್ಕಾರ ಫ್ರೆಂಡ್ಸ್, ಎಲ್ಲರೂ ಹೆಂಗ? ಭಾಳ ರೊಕ್ಕ ಜಮಾ ಮಾಡಿರಿ ಅಮ್ಮ. ಎಲ್ಲರೂ ಕೂಡ ಓಕೆ ನನಗೆ ಎಷ್ಟೆಲ್ಲ ಹೆಲ್ಪ್ ಆಗಿ. ಓಕೆ, ನಿಮ್ಮ ಚಾನಲಲ್ಲಿ ಏನೂ ಪ್ರಾಬ್ಲಮ್ ಇಲ್ಲ. ಹಾಯ್ ಹಲೋ ಫ್ರೆಂಡ್ಸ್, ಬಂದಾದದ್ದು ಇನ್ಫಾರ್ಮೇಶನ್ ನೆಕ್ಸ್ಟ್ ವಿಡಿಯೋದಾಗ ತಿಳಿಸ್ತೀನಿ. ಓಕೆ, ಒಳ್ಳೆಯದು. ಪಾಪ್ಯುಲರ್ ವಿಡಿಯೋ ಒಳಗೆ ನೋಡೋಣ. 94 ವ್ಯೂಸು. ಮ್ಯೂಸಿಕ್ ಯೂಸ್ ಮಾಡಬೇಡ್ರಿ. ಯಾವುದೇ ವಿಡಿಯೋ ಇರಲಿ, ನಿಮ್ಮದು ಕ್ರಿಯೇಟಿವಿಟಿ ತೋರಿಸ್ಲಾಗ್ತೀರಿ, ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ಓಕೆ, ಶಾರ್ಟ್ ವಿಡಿಯೋದಲ್ಲಿ ಹೋಗಿ ನೋಡೋಣ ಏನೇನು ಮಾಡಿರಿ. ಪಾಪ ಪುಟ್ಟ ಮಗು ಇದೆ. ವಾವ್, ಗ್ರೇಟ್. ಅದಕ್ಕೆ ನೋಡೋಣ ಕಲಿ. ಓಕೆ, ಮ್ಯೂಸಿಕ್ ಯೂಸ್ ಮಾಡಿದ್ರೆ ನನಗೆ ಭಾಳ ಸಿಟ್ಟ. ಏನೋ ಒಂದು ಹಾಬಿಗೋಸ್ಕರ ಮಾಡ್ಲಾಗತ್ತೀರಿ. ಓಕೆ, ನೋ ಪ್ರಾಬ್ಲಮ್. ನಿಮಗೆ ಮ್ಯೂಸಿಕ್ ಯೂಸ್ ಮಾಡಿ ನಿಮ್ಮದು ಸ್ವಂತ ಫ್ಯಾಮ್ಲಿದು ಒಂದು ಪರ್ಸನಲಿ ಫೋಟೋಸ್, ವಿಡಿಯೋಸ್, ಬೇಬಿ ಫೋಟೋ, ನಿಮ್ಮದು ಗಂಡ ಹೆಂಡತಿ ಫೋಟೋ, ವಿಡಿಯೋಸ್ಗಳು ಏನು ಪರ್ಸನಲ್ ಇರ್ತಾರೆ ಅದಕ್ಕೊಂದು ಬೇರೆ ಚಾನಲ್ ಮಾಡಿರಿ. ಆದರೆ ದುಡ್ಡು ಮಾಡಿ ಕೊಡುವಂಥ ಚಾನಲ್ ಮೇಲೆ ಯಾವುದೇ ಮ್ಯೂಸಿಕನ್ನು ಯೂಸ್ ಮಾಡಬೇಡ್ರಿ. ಸ್ವಂತ ಕ್ರಿಯೇಟಿವಿಟಿ ತೋರಿಸಿ ಅಂತ ಹೇಳ್ತೀನಿ. ಸೊ ಇವತ್ತಿನ ಈ ನಿಮ್ಮದು ಕ್ವಶನ್ದ ಆನ್ಸರ್ ನಿಮಗೆ ಸಿಕ್ಕಿರ್ಬೋದು. ಸರ್ 2 ಟೈಮ್ ಪೇಮೆಂಟ್ ಬಂದಿದೆ. ಓಕೆ, ನಿನ್ನದು ಎಲ್ಲ. ಇವತ್ತಿನ ಈ ವಿಡಿಯೋದಲ್ಲಿ ಎಲ್ಲ ಕಮೆಂಟ್ಗಳನ್ನು ಉತ್ತರನ ಕೊಡುವ ಪ್ರಯತ್ನ ಮಾಡಿದ್ದೀನಿ. ಇವತ್ತಿನ ಈ ಕಮೆಂಟ್ದಲ್ಲಿ ನೀವು ಏನಾದರೂ ಕಲೀಲಿಕ್ಕೆ ಸಿಕ್ಕರೆ ಈ ನಿಮ್ಮ ಚಾನಲ್ಗೆ, ಜವಾರಿ ಕ್ರಿಯೇಟರ್ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಮಾಡಲೇಬೇಕು. ಸೊ ಸಿಗೋಣ ಮುಂದಿನ ಒಂದು ಒಳ್ಳೆ ವಿಡಿಯೋದೊಂದಿಗೆ. ಅಲ್ಲಿ ತನಕ ನಮಸ್ಕಾರ. ಜವಾರಿ ಮಂದಿಗೆ.